ಆಚಾರ ವಿಚಾರ ಉಚ್ಚಾರ ತಂಡದ ಲೀಲಾಜಾಲನ್ಯಾಸದ 33ನೇ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸರ್ ಅವರು ಇವತ್ತು ನಾವೇ ಹಾಕಿದ ಅಂದರೆ 3 ವಿಷಯಗಳಲ್ಲಿ ಕೆಲಸದ ಪ್ರೀತಿ ಕುರಿತಾಗಿ ಇವತ್ತು ಮಾತಾಡಲಿಕ್ಕಿದ್ದಾರೆ. ಕೆಲಸ ಅನ್ನೋದು ಆಯಾಸ, ಜವಾಬ್ದಾರಿ, ಸಮಯ, ಶ್ರಮ ನಷ್ಟ, ಈ ರೀತಿಯಾದಂಥ ಎಲ್ಲ ಭಾವನೆಗಳಿದ್ದಾವೆ. ಅದು ಸರಿಯೋ ತಪ್ಪೋ ಅನ್ನೋ ಗೊಂದಲ, ಕೆಲಸ ಆಗುತ್ತೋ ಇಲ್ಲೋ ಅಂತ ಅಳುಕು, ಆಗದೇ ಇದ್ದರೆ ಫಜೀತಿ. ಸೊ ಇಂಥ ಎಲ್ಲ ಸಂದರ್ಭದಲ್ಲಿ ಕೆಲಸವನ್ನು ಪ್ರೀತಿಸೋದು ಹಾಗೆ ಕೆಲಸವೇ ನಮ್ಮ ಅಸ್ತಿತ್ವ, ಅಸ್ಮಿತೆ ಅಂತ ಹೇಳಿದ್ದಾರೆ. ಅದು ಯಾಕೆ, ಹೇಗೆ, ಸೊ ಎಲ್ಲ ವಿಚಾರಗಳ ಕುರಿತು ಸರ್ ಅವರು ಉಪನ್ಯಾಸ ನೀಡಲಿಕ್ಕಿದ್ದಾರೆ. ಈ ಒಂದು ಸಂಚಿಕೆಯಲ್ಲಿ ಆಗದೇ ಇದ್ದರೆ ಅದನ್ನು ಮುಂದಿನ ವಾರಕ್ಕೆ ಕೂಡ ಅದು ಹೋಗೋ ಸಾಧ್ಯತೆ ಇದೆ. ಬಂದಂಥ ಎಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಮ್ಮೆ ವಿನಂತಿ, ತಾವು ಎಲ್ಲರೂ ತಮ್ಮ ಆಡಿಯೋ ಮತ್ತು ವಿಡಿಯೋ ಆನ್ ಇದೆ ನೋಡ್ಕೊಳ್ಳಿ. ಒಂದು ವೇಳೆ ಇದ್ದರೆ ಅದನ್ನು ಮ್ಯೂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ ಅವರಿಗೂ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ನಮ್ಮ ಆಯ್ಕೆಯ ಮೇರೆಗೆ ಮೊದಲನೆಯ ಉಪನ್ಯಾಸವಾಗಿ ಕೆಲಸದ ಪ್ರೀತಿಯನ್ನು ಕುರಿತು ನಿಮ್ಮೊಂದಿಗೆ ಚರ್ಚಿಸಲು ಬಯಸ್ತೇನೆ. ಕೆಲಸದ ಪ್ರೀತಿಯಲ್ಲಿರುವ ಗೊಂದಲಗಳ ಬಗ್ಗೆ ಈಗಾಗಲೇ ನಾನು ಹಾಕಿದ್ದೆ. ಅದನ್ನ ಈಗ ಗಣೇಶ ಹೆಗ್ಡೆ ಅವರು ಕೂಡ ನೆನಪು ಮಾಡಿದ್ದಾರೆ. ವಾಸ್ತವವಾಗಿ ಓದೋದು, ಬರೆಯೋದು, ಶಾಲೆ ಕಲಿಯೋದು ಅನ್ನೋದನ್ನ ಸಮಾಜ ಮಾಡಿರುವಂತ ಒಂದು ವ್ಯವಸ್ಥೆ. ಆದ್ದರಿಂದ ನಾವು ಶಾಲೆಗೆ ಹೋಗಿ ಕಲಿಯುವುದು ಸಾಮಾಜಿಕ ವ್ಯವಸ್ಥೆ. ಆದರೆ ಶಾಲೆಗೆ ಹೋಗದ ಅನೇಕ ಅನಕ್ಷರಸ್ಥರು ಜೀವನದ ಬಗ್ಗೆ ಬೇಕಾದಷ್ಟು ತಿಳಿದಿದ್ದಾರೆ. ಅವರು ಅನಕ್ಷರಸ್ಥರು, ಶಾಲೆಗೆ ಹೋಗಿಲ್ಲ, ಅದು ಬೇಕಾದಷ್ಟು ತಿಳ್ಕೊಂಡಿದ್ದಾರೆ. ಅವ್ರಿಗೆ ಯಾವ ಶಾಲೆ ಅಂದ್ರೆ ನಿಸರ್ಗವೇ ಶಾಲೆ. ನಿಸರ್ಗ ಏನ್ ಮಾಡ್ತಾ ಇದೆ, ನಮ್ಮ ಕೈಲಿ ಕೆಲಸ ಮಾಡ್ತಾ ಇದೆ. ಆದ್ರಿಂದ ನಮಗೆ ಸ್ಕೂಲ್ ಮಾಸ್ಟರ್ನ ಸಮಾಜ ಕೊಟ್ಟಿದೆ, ಆದ್ರೆ ಟಾಸ್ಕ್ ಮಾಸ್ಟರ್ ಇದೆಯಲ್ಲ ಅದನ್ನ ಪ್ರಕೃತಿ ಕೊಟ್ಟಿದೆ. ಟಾಸ್ಕ್ ಮಾಸ್ಟರ್ ಅಂತ ನಾನು ಯಾಕೆ ಕರಿತೀನಿ ಅಂತಂದ್ರೆ, ನಾನು ಕೆಲಸ ಮಾಡ್ಬೇಕು ಅನ್ನುವಂತ ಒತ್ತಾಸೆ ಇದೆಯಲ್ಲ, ನಿರಂತರವಾಗಿ ಕೆಲಸ ಮಾಡ್ಬೇಕು ಅನ್ನುವಂತ ಒತ್ತಾಸೆನ ಪ್ರಕೃತಿ ನಮ್ಮ ಮೇಲೆ ಹೇರ್ತಾನೆ ಬಂದಿದೆ. ಹೇಗೆ ಹೇರುತ್ತದು ಪ್ರಕೃತಿ? ನಾನಿದ್ದೀನಿ, ಪ್ರಕೃತಿ ಸೂರ್ಯೋದಯ ಎಲ್ಲ ಆಗುತ್ತೆ, ಸುತ್ತಮುತ್ತ ವಸ್ತುಗಳಿದೆ, ನಮ್ಗೆ ಹೇಗೆ ಒತ್ತಡ ಹೇರುತ್ತದು ಪ್ರಕೃತಿ ಅಂತ ಕೇಳಿದ್ರೆ, ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಪದ್ಯ ಇದೆ. ಹೊಟ್ಟೆಯಲ್ಲಿ ಹಸಿವು, ಮನದಲ್ಲಿ ಮಮತೆ, ಗುಟ್ಟು ಕೀಲುಗಳಿಹವು ಸೃಷ್ಟಿ ಯಂತ್ರದಲ್ಲಿ, ಕಟ್ಟಿಪವು ಕೋಟೆಗಳ, ಕೀಳಿಪವು ತಾರೆಗಳ, ಸೊಟ್ಟಾಗಿಪವು ನಿನ್ನ ಮಂಕುತಿಮ್ಮ ಅಂತ ಹೇಳ್ತಾರೆ. ಮನುಷ್ಯನ ಸ್ವಭಾವವನ್ನು ರೂಪಿಸುವುದು ಪ್ರಕೃತಿ ಹೇಗೆ ಅಂದ್ರೆ, ಹೊಟ್ಟೆಯೊಳಗೆ ಹಸುವನ್ನು ಉಂಟು ಮಾಡುತ್ತೆ, ಪ್ರಕೃತಿಯೊಳಗೆ ಆಕರ್ಷಣೆ ಉಂಟು ಮಾಡುತ್ತೆ, ಆಹಾರ ಕೊಡುತ್ತೆ, ಹಾಗೆ ಆಸೆನೂ ಕೊಡುತ್ತೆ. ದೇಹ, ಮನಸ್ಸು ಎಲ್ಲವೂ ಆಸೆಗಳನ್ನ ಕೆರಳಿಸ್ಬಿಡುತ್ತೆ, ಹೊರಗಡೆ ಆಸೆನೂ ಕೊಡುತ್ತೆ. ದಿಸೆಯಂ ಮುತ್ತಿ ಬರುವ ಪ್ರಕೃತಿಗೆ ಅದಾರು ವಶವಾಗದಿಹ ನರನು ಮಂಕುತಿಮ್ಮ ಅಂತ ಡಿ.ವಿ.ಜಿ ಇನ್ನೊಂದು ಪದ್ಯದಲ್ಲಿ ಹೇಳ್ತಾರೆ. ಹೀಗಾಗಿ ನಮ್ಮ ಕೈಲಿ ಕೆಲಸ ಮಾಡಿಸಿ ನಮಗೆ ಜೀವನದ ಬಗ್ಗೆ, ನಮ್ಮ ಸುತ್ತಿನವರ ಬಗ್ಗೆ ತಿಳಿಸ್ಕೊಡುವಂತ ಶಾಲೆ ಪ್ರಕೃತಿ. ಅದರ ವಿಧಾನ ಕೆಲಸ ಮಾಡಿಸೋದಕ್ಕೆ ಇದನ್ನು ಬೆಳೆಸ್ಕೊಡುತ್ತೆ, ನಮ್ಗೆ ಯಶಸ್ವಿ ಉಂಟು ಮಾಡೋದು ಅದೆಲ್ಲ. ಆದ್ದರಿಂದ ನಾವು ಈಗೇನ್ ಮಾಡ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ, ಶಾಲಾ ಕಲಿಕೆಗೆ ಕೊಡುವ ಒತ್ತು ಜೀವನ ಕಲಿಕೆಗೆ ಇಲ್ಲ. ಯಾಕೆ ಹೀಗಾಗ್ತಾ ಇದೆ ಅಂತಂದ್ರೆ, ಜೀವನ ಕಲಿಕೆಗೆ ಕೆಲಸ ಮಾಡುವ ಒತ್ತಡವನ್ನ ಪ್ರಕೃತಿ ಹೇರಿದರೆ, ನಾವು ನಮ್ಮದೇ ಆದಂತ ರೀತಿಯಲ್ಲಿ ಕೆಲಸ ಕದಿಯುವ ವಿಧಾನಗಳನ್ನ ಕಂಡ್ಕೊಂಡ್ಬಿಟ್ಟಿದ್ವಿ. ಹಾಗಾಗಿ ಕತ್ತೆತ್ತಿ ಆಕಾಶದ ಕಡೆಗೆ ನೋಡುವ ಪ್ರವೃತ್ತಿ ಕೂಡ ಇಲ್ಲ, ಅದು ಒಂದು ಕೆಲಸ ಅಂತ. ಹಾಗಾಗಿ ನಾವೇ ನಿರ್ಮಿಸಿಕೊಂಡಿರುವ ಸುಳಿಯಿಂದಾಗಿ ಕೆಲಸದ ಬಗ್ಗೆ ನಮಗೆ ಅಂಥದ್ದೇನೂ ಗೌರವ ಎಷ್ಟಿರ್ಬೇಕೋ ಅಷ್ಟಿಲ್ಲ. ಜೊತೆಗೆ ನಾವು ಇರುವವರೆಗೆ, ಕಣ್ಣೆದುರಿಗಿರುವವರೆಗೆ ನಾವೇ ಮಾತಾಡ್ತೀವಿ, ವಿನಿಮಯ ಮಾಡ್ಕೋತೀವಿ, ನಮ್ಮ ಅಭಿಪ್ರಾಯನ ಹೇಳ್ತೀವಿ. ಆದ್ರೆ ಕೆಲಸ ಇದೆಯಲ್ಲ, ನಮ್ಮ ನಂತರವೂ ನಮ್ಮ ಪರವಾಗಿ ಮಾತನಾಡುತ್ತೆ. ನೋಡಿ, ಇದ್ರು ಹೀಗೆ ಕೆಲಸ ಮಾಡ್ತಿದ್ರು,
ಈ ರೀತಿ ವರ್ತಿಸ್ತಾ ಇದ್ರು ಅಂತ ಮುಂದಿನ ತಲೆಮಾರಿನವರು ಜ್ಞಾಪಿಸಿಕೊಳ್ಳುವಂತೆ ನಾವು ಕೆಲಸ ಮಾಡ್ಬೇಕಾಗಿತ್ತು. ನಮ್ ತಂದೆ ನನ್ಗೆ ಹೇಳಿದ ಒಂದೇ ಒಂದು ಸಲಹೆ ಏನಪ್ಪಾ ಅಂದ್ರೆ, ನೀನ್ ಎಷ್ಟ್ ದಿವಸ ಬದುಕಿರ್ತೀಯೋ ಆಮೇಲೆ ನಿನ್ನ ಎಷ್ಟ್ ದಿವಸ ಎಷ್ಟು ದಿವಸ ಜ್ಞಾಪಿಸ್ಕೋತಾರೋ ಅದು ನಿನ್ನ ನಿಜವಾದಂತ ಸಾಧನೆ. ಯಾವ ಪ್ರಶಸ್ತಿ ಅಲ್ಲ, ಯಾರು ಹೊಗಳೋದಲ್ಲ, ಯಾರು ಬೈಯೋದು ಅಲ್ಲ ಅಂತ ಹೇಳಿದ್ರು ನಮ್ ತಂದೆ. ಆ ಧೋರಣೆ ಈಚಿನ ದಿನಗಳಲ್ಲಿ ಹೇಳೋರು ತುಂಬಾ ಕಡಿಮೆ ಆಗ್ತದೆ. ಹೀಗಾಗಿ ನಾವು ಕೆಲಸ ಅಂದ್ರೆ ಉಪಾಯವಾಗಿ ಜಾರಿಕೊಳ್ಳೋದು ಅನ್ನುವ ಧೋರಣೆ ಬಂದ್ಬಿಟ್ಟಿರೋದ್ರಿಂದ ಇದು ಪ್ರಕೃತಿ ಹೇಳಿಕೊಡುವ ಪಾಠ, ಆ ಪಾಠ ನಷ್ಟ ಆಗ್ಬಿಡುತ್ತೆ ಕೆಲಸ ಮಾಡದೆ ಹೋದ್ರೆ ಅನ್ನುವ ಭಾವನೆ ನಮ್ಗೆ ಇದ್ದಿದ್ರೆ ಏನಾದ್ರೂ ಮಾಡಿ ಕೆಲಸದ ಬಗ್ಗೆ ಪ್ರೀತಿ ಬೆಳೆಸ್ಕೋಬೇಕು ಅಂತ ನಾವು ಪ್ರಯತ್ನ ಪಡ್ತೀವಿ. ಮುಂದೆ ನಾವು ಕೆಲಸ ಮಾಡ್ತಿದೀವಲ್ಲ, ಅನೇಕ ವೇಳೆ ನಮ್ಗೆ ಏನ್ ಅನ್ಸತ್ತೆ ಅಂದ್ರೆ, ನಾವೇನೋ ಕೆಲಸ ಮಾಡ್ತಿದೀವಿ ಆದರೆ ಆ ಕೆಲಸ ಅಂತ ಮಹತ್ವದ್ದಲ್ಲ, ಏನಾದ್ರೂ ಮಹತ್ವದ ಕೆಲಸ ಮಾಡ್ಬೇಕು. ಈ ಮಹತ್ವಾಕಾಂಕ್ಷೆ ಇದೆಯಲ್ಲ, ದೈನಂದಿನ ಕೆಲಸವನ್ನ ಕೀಳಾಗಿ ಕಾಣುವಂಥದ್ದನ್ನ ಮಾಡಿ. ಈಗ ಉದಾಹರಣೆಗೆ ಈಗ ಮುಂಚೆ ಹೇಳಿದ್ದನ್ನೇ ತಗೊಳ್ಳಿ, ಶಾಲೆಯಲ್ಲಿ ಕಲಿಸಿದ ಓದು ಬರಹ ಮಾಡಿರುವ ಪಂಡಿತರಿಗೆ ಅವನು ಒಳ್ಳೆ ಕೆಲಸ ಮಾಡಿದಾನೆ, ಒಳ್ಳೆ ಹೆಸರು ಬರುತ್ತೆ. ಆದರೆ ಮನೆಯಲ್ಲಿ ಪಾತ್ರ ಸಿಕ್ಕೋದು ಅದ್ರಲ್ಲಿ ಏನ್ ಬರುತ್ತೆ? ಅದ್ರಲ್ಲಿ ಏನು ಬರಲ್ಲ. ಹಾಗಾಗಿ ನಾನ್ ಮಾಡ್ತಿರೋ ಕೆಲಸಕ್ಕೆ ನಮಗೆ ಕೆಲಸದಲ್ಲಿ ಕಲಿಯುವ ಗುಣ ಇಲ್ಲ, ಕೆಲಸದ ಪರಿಣಾಮದ ಬಗ್ಗೆ ಚಿಂತೆ ಮಾಡುವಂತ ಹುಚ್ಚಾಟ ಬಂದ್ಬಿಟ್ಟು ಎಲ್ಲ ಕೆಲಸವನ್ನು ಶ್ರೇಣೀಕರಣ ಮಾಡ್ತಾ ಬಂದಿದ್ದೀವಿ. ಆಗ ಏನಾಗುತ್ತೆ, ನಾನ್ ಮಾಡ್ಬೇಕಾಗಿರೋ ಬಯಸೋ ಕೆಲಸ ನಮಗ್ ಸಿಕ್ಕಲ್ಲ, ನಮಗ್ ಸಿಕ್ಕಿರೋ ಕೆಲಸದ ಬಗ್ಗೆ ನಮಗ್ ಪ್ರೀತಿ ಇಲ್ಲ. ಇದು ತುಂಬಾ ವಿಚಿತ್ರವಾದಂತಹ ಒಂದು ಸುಳಿಗೆ ನಾವು ನಮಗೆ ಅರಿವಿಲ್ಲದೆ ಸಿಕ್ಕಾಕು. ಕೆಲಸ ಯಾವುದೇ ಮಾಡಿದರೂ ಅದರಲ್ಲಿ ಪಾಠ ಜೀವನಕ್ಕೆ ಆಗುವಂಥದ್ದು ಇರುತ್ತೆ ಅನ್ನುವಂಥ ಒಂದು ತಿಳುವಳಿಕೆನ ನಮ್ಮ ಹಿಂದಿನವರು ನಮ್ಗೆ ಒದಗಿಸ್ಕೊಟ್ಟಿದ್ರು. ಉದಾಹರಣೆಗೆ ಒಂದು ಪ್ರಸಂಗ ಇದೆ. ಏನಪ್ಪಾ ಅಂತಂದ್ರೆ, ಕನಕದಾಸರು ವ್ಯಾಸರಾಯರ ಹತ್ರ ಹೋಗಿ ಮಾತಾಡಿಸ್ಬೇಕು ಅಂದ್ರೆ ಅವ್ರು ನೋಡಕ್ಕೆ ಬಿಡ್ತಿರ್ಲಿಲ್ಲ. ಅವ್ರು ಸ್ನಾನ ಮಾಡೋಕ್ ಹೋಗೋ ಕಡೆ ತುಂಗಭದ್ರಾ ನದಿ ತೀರ ಮಲ್ಕೊಂಡ್ಬಿಟ್ರಂತೀವಿ. ಅವರು ಬರೋ ದಾರಿಲಿ ಇದ್ಯಾರೋ ಬಂದು ಮಲಗಿದಾನಲ್ಲ ಅಂದ್ಬಿಟ್ಟು ನೋಡಿದ್ರು. ಏನಪ್ಪ ಯಾಕೆ ಮಲಗಿದ್ಯಾ ಅಂತ ಕೇಳಿದ್ರು. ಆಗ ಸ್ವಾಮಿ ನನಗೊಂದು ಮಂತ್ರ ಅಪ್ಪಣೆ ಆಗ್ಬೇಕು ಅಂದ್ರಂತೆ. ಮೊದಲನೇ ಸರಿ ಭೇಟಿ, ಆ ಮನುಷ್ಯ ಯಾರು ಅಂತ ಗೊತ್ತಿಲ್ಲ, ಇವರು ಸ್ನಾನಕ್ಕೆ ಹೋಗ್ತಿರೋರು ಏನ್ ಮಂತ್ರ ಹೇಳಕ್ಕಾಗ, ನಿನಗೆ ಯಾವ ಮಂತ್ರವೋ? ಕೋಣದ ಮಂತ್ರ ಅಂದ್ರು. ಕೋಣದ ಮಂತ್ರ ಅಂತ ಅಂದಿದ್ದೇ ತಡ ಕನಕದಾಸರು ಅದನ್ನೇ ಬಹಳ ಶ್ರದ್ಧೆಯಿಂದ ಕೋಣ 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 ಅಂತ ಧ್ಯಾನ ಮಾಡಿದ್ರು. ಆಗ ಯಮನ ಕೋಣ ಪ್ರತ್ಯಕ್ಷವಾಯ್ತಂತೆ. ಯಾಕೆ ನನ್ ಧ್ಯಾನ ಮಾಡ್ತೀಯ, ನನ್ ಕಡೆಯಿಂದ ಏನಾಗ್ಬೇಕು ನಿಂಗೆ ಅಂತ. ಅವ್ರ ಊರಲ್ಲಿ ಒಂದು ದೊಡ್ಡ ಬಂಡೆ ಇತ್ತಂತೆ. ಆ ಬಂಡೆ ಪಕ್ಕಕ್ಕೆ ಸರಿಸು ಅಂತ ಹೇಳಿದ್ರಂತೆ. ಆ ಪಕ್ಕಕ್ಕೆ ಸರಿಸಿದ್ರಿಂದ ಅಲ್ಲಿ ಒಂದು ಕೆರೆ ಆಯ್ತು, ಅನೇಕ ಜನಕ್ಕೆ ಜೀವನ ಆಯ್ತು ಅಂತ ಒಂದು ಕಥೆ ಇದೆ. ಈ ಕಥೆ ನಿಜವೇ ಸುಳ್ಳೆ ಅನ್ನೋದನ್ನ ಚರ್ಚೆ ಮಾಡೋದನ್ನ ದಯಮಾಡಿ ತರ್ಕವನ್ನ ಪಕ್ಕಕ್ಕಿಡಿ. ಪ್ರಶ್ನೆ ಏನಪ್ಪಾ ಅಂದ್ರೆ, ನಾನು ಹೇಳಕ್ ಹೊರಟಿದ್ದು, ಯಾವುದೇ ಕೆಲಸವನ್ನ ಶ್ರದ್ಧೆಯಾಗಿ ಮಾಡಿದ್ರೆ ಅದಕ್ಕೆ ತನ್ನದೇ ಆದಂತ ಲಾಭ, ತನ್ನದೇ ಆದಂತ ಕಲಿಕೆ ಇದ್ದೇ ಇರುತ್ತೆ ಅನ್ನುವಂಥದ್ದು ತುಂಬಾ ಗಮನಿಸ್ಬೇಕಾಗ್ತದೆ. ಅದಕ್ಕೋಸ್ಕರ ಈ ಕಥೆ ಹೇಳಿದ್ನೆ ಹೊರತು ಬೇರೆ ಇನ್ಯಾವ ಉದ್ದೇಶದಿಂದ ಅಲ್ಲ. ಆಯುರ್ವೇದದಲ್ಲಿ ಕೂಡ ಒಂದು ಶ್ಲೋಕ ಇದೆ. ಏನದು? ಅಮಂತ್ರಾಕ್ಷರಂ ನಾಸ್ತಿ. ಮಂತ್ರಕ್ಕೆ ಉಪಯೋಗ ಆಗದೆ ಇರೋ ಅಂತ ಅಕ್ಷರ ಯಾವುದು ಇಲ್ವೇ ಇಲ್ಲ. ನಾಸ್ತಿ ಮೂಲಂ ಅನೌಷಧಂ. ಔಷಧಿ ಬಳಕೆ ಮಾಡದೆ ಇರೋ ಬೇರಿಲ್ವೇ ಇಲ್ಲ. ಅಯೋಗ್ಯ ಪುರುಷಂ ನಾಸ್ತಿ. ಈ ಪ್ರಪಂಚದಲ್ಲಿ ಯಾರೂ ಅಯೋಗ್ಯರಿಲ್ಲ. ಯೋಜಕ ತತ್ರ ದುರ್ಲಭ ಅಂತ ಇದೆ. ಯಾರು ಇದೆಲ್ಲ ಯಾವ ಔಷಧಿ ಯಾವ್ದು ಬೇರೆ ಬೇಕೋ ಅದನ್ನ ನೋಡ್ಕೊಂಡು ಹೇಳೋರಿಲ್ಲ. ಆದ್ರೆ ಎಲ್ಲ ಗಿಡಗಳು ಔಷಧೀಯ ಸಸ್ಯಗಳೇ. ನಮ್ಮಲ್ಲಿ ಔಷಧೀಯ ಸಸ್ಯಗಳು, ಔಷಧೀಯವಲ್ಲದ್ದು ಅಂತ ಭಾಗ ಮಾಡಿದೀವಿ. ಅದು ಯಾವುದ್ರ ಮೇಲೆ ಭಾಗ ಮಾಡಿದೀವಿ? ನಮಗೆ ಗೊತ್ತಿರುವ ತಿಳುವಳಿಕೆಯ ಮೇಲೆ ಭಾಗ ಮಾಡಿದೀವಿ ಅಷ್ಟೇ. ವಾಸ್ತವವಾಗಿ ಎಲ್ಲವೂ ಔಷಧಿಗೆ ಬರುವಂತಹವೇ. ನಮಗ್ ಗೊತ್ತಾದಾಗ ಔಷಧೀಯ ಅಲ್ಲದ ಸಸ್ಯಗಳು ಅಂತ ಇವತ್ತು ನಾವ್ ಏನೇನ್ ಕರಿತಾ ಇದೀವೋ ಅವೆಲ್ಲವೂ ಔಷಧೀಯ ಸಸ್ಯಗಳಾಗಿ
ಕಾಣೋದಕ್ಕೆ ಪ್ರಾರಂಭ ಮಾಡುತ್ತೆ. ಆದ್ದರಿಂದ ಕೆಲಸದ ಬಗ್ಗೆನೂ ಅಷ್ಟೇ, ಎಲ್ಲ ಕೆಲಸಗಳಲ್ಲೂ ತನ್ನದೇ ಆದಂತಹ ಒಂದು ಸಂತಸ ಇದೆ ಅಂತ ಕಂಡುಕೊಳ್ಳುವಂತದ್ದನ್ನ ಇಲ್ಲ ಹೇಳ್ಕೊಡ್ಬೇಕು, ಇಲ್ಲ ನಮ್ಗೆ ಹೊಳಿಬೇಕು. ಈಗ ಹೇಳ್ಕೊಡೋ ವಿಷಯಕ್ಕೆ ಬರೋಣ. ಮನೆಯಲ್ಲಾಗ್ಲಿ, ಸಮಾಜದಲ್ಲಾಗ್ಲಿ, ಅಥವಾ ಶಾಲೆಯಲ್ಲಾಗ್ಲಿ ಮಕ್ಕಳಿಗೆ ಕೆಲಸದಲ್ಲಿಯ ಪ್ರೀತಿಯನ್ನ ಯಾರು ಹೇಳ್ಕೊಡ್ತಾರೆ? ಗುಲಾಬಿಯು ಗಿಡ ಪ್ರೀತಿಸು, ಕವನವನ್ನು ಪ್ರೀತಿಸು, ಸುಂದರವಾಗಿರೋರನ್ನು ಪ್ರೀತಿಸು, ಒಳ್ಳೆಯವರನ್ನು ಪ್ರೀತಿಸು, ಸೂರ್ಯೋದಯವನ್ನು ಪ್ರೀತಿಸು, ಸೂರ್ಯಾಸ್ತವನ್ನು ಪ್ರೀತಿಸು, ಕೆಲಸವನ್ನು. ಇನ್ನೂ ಹೇಳ್ಬೇಕಾದ್ರೆ ನಾನು ಮಾಡುವ ಕೆಲಸವನ್ನು, ನೀನು ಮಾಡುವ ಕೆಲಸ ಯಾವುದೇ ಇದ್ರೂ ಅದನ್ನು ಪ್ರೀತಿಸು ಅಂತ ಎಲ್ಲಿ ಹೇಳ್ಕೊಟ್ಟಿದ್ದೀವಿ ಹೇಳಿ? ನಾವು ಸುಮ್ಮನೆ ಜನನ್ ಬೈಯೋದಲ್ಲ, ಏನು ಅವ್ರಿಗೇನ್ ಬುದ್ಧಿ ಇಲ್ಲ, ಕೆಲಸದಲ್ಲೇ ಸಂತೋಷ ಪಟ್ಕೋಬಹುದು ಅಂತ ಎಲ್ಲಿ ಹೇಳ್ಕೊಟ್ಟಿದ್ದೀವಿ? ಆದ್ದರಿಂದ ಈ ಬೇರಿದೆಯಲ್ಲ, ಬೇರಿನಿಂದ ಸತ್ವ ಬರ್ತಾನೆ ಇಲ್ಲ ಕೆಲಸಕ್ಕೆ. ಅದರಿಂದ ಬೇರಿನಿಂದ ರಿಪೇರಿ ಮಾಡ್ಬೇಕಾಗುತ್ತೆ. ಮಂಕುತಿಮ್ಮನ ಕಗ್ಗದಲ್ಲಿ ಇನ್ನೊಂದು ಪದ್ಯನ ಅಲ್ಲಿ DVG ಅದನ್ನಾಗ್ಲೇ ಪ್ರಸ್ತಾಪ ಮಾಡ್ತಾರೆ. ಯಾವುದು ನಮ್ಮ ಸಮಾಜದಲ್ಲಿ ಕೊರತೆಯಾಗಿ ಕಾಣುತ್ತೋ ಅದು ಕವಿಯ ಬಾಯಿಯಿಂದ ಬಂದ್ಬಿಡುತ್ತೆ. ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು, ದೊರೆತುದನೆ ಹಸಾದವೆಂದುಣ್ಣು ಗುಣಗಿಡದೆ, ಹೊರಡು ಕರೆ ಬರಲು ಅಳದೆ ಚಿಂತಿಸದೆ, ಪರಮಾರ್ಥವಿದೆಲು ಬದುಕು ಮಂಕುತಿಮ್ಮ ಅಂತ ಹೇಳ್ತಾರೆ. ನೋಡಿ, ಇದೇ ಪರಮಾರ್ಥ ಅಂತ. ಹಾಗಾಗಿ ಕೆಲಸವನ್ನು ಎಲ್ಲವನ್ನೂ ಆಯ್ಕೆ ಮಾಡ್ತಾ ಕೂತ್ಕೋಬೇಡಪ್ಪ. ಬಂದಿರುವ ಕೆಲಸದಲ್ಲಿ ನಾನು ಏನು ಕಲಿಯಬಹುದು ಅನ್ನುವುದರ ಕಡೆಗೆ ಗಮನ ಕೊಡು. ಆ ಗಮನ ಕೊಟ್ರೆ ಹೊರಗಡೆ ಯಾವುದೋ ನಿಸರ್ಗದ ಪ್ರೇರಣೆಯಿಂದೋ ಸಮಾಜದ ಪ್ರೇರಣೆಯಿಂದೋ ಮಾಡ್ತಾರೆ, ನಿನ್ಗೆ ಒಳ್ಳೇದಾಗತ್ತೆ ಅಂತ ಹೇಳುವ ಕೆಲಸವನ್ನ DVG ಅವರು ಮಾಡಿದ್ದಾರೆ. ನಿಮ್ಗೆ ಅನ್ನಿಸ್ಬೋದು ಎಲ್ಲವಕ್ಕೂ DVG ಹೆಸರು ಹೇಳೋದಕ್ಕೋಸ್ಕರ ಒಂದು ಪ್ರಬಂಧ, ಒಂದು ಉಪನ್ಯಾಸ ಮಾಡ್ತೀರಾ ಅಂತ. ಹಾಗೇನಲ್ಲ. ನಾನು ಸುಮ್ಮನೆ ಬೇಗ ನನಗೆ ನೆನಪಾಗುತ್ತೆ. ಅದು 4 ಸಾಲಿನಲ್ಲಿ ನೆನ್ಪಿಟ್ಕೊಳ್ಳೋದು ಸುಲಭ. ಅವರೇ DVG ಅವರೇ ಹೇಳುವಾಗ ಪಾಮರರ ಜನರಿಗೂ ಕೂಡ ಅರ್ಥ ಆಗುವಂತ ಪದ್ಯ ಬರೆದಿದ್ದೀನಿ ನಾನು ಅಂತ ಅದನ್ನ ಹೇಳ್ತಾ ಇರ್ತೇನೆ. ಈಗ ನೋಡಿ, ರವೀಂದ್ರನಾಥ್ ಟ್ಯಾಗೋರ್ ಅವರು ವರ್ಕ್ ಈಸ್ ವರ್ಷಿಪ್ ಅಂತ ಒಂದು ಪದ್ಯ ಬರೆದಿದ್ದಾರೆ. ಅದರಲ್ಲಿ ಕೂಡ ಅವ್ರು ಅದನ್ನೇ ಹೇಳ್ತಾರೆ, ಲೀವ್ ದಿಸ್ ಚಾಂಟಿಂಗ್ ಅಂಡ್ ಸಿಂಗಿಂಗ್ ಅಂಡ್ ಟೆಲ್ಲಿಂಗ್ ಆಫ್ ಬೀಡ್ಸ್. ನೀನು ಮಂತ್ರ ಹೇಳಿ ಪೂಜೆ ಮಾಡೋದು ಶ್ರೇಷ್ಠವಾದ ಕೆಲಸ, ಮತ್ತೆ ನಿತ್ಯದ ಕೆಲಸ ಏನಂತ ಶ್ರೇಷ್ಠವಾದಲ್ಲ ಅಂತ ಬಿಟ್ಬಿಡ್ಬೇಡ. He is there where tiller is tilling the land. ಯಾರು ಭೂಮಿನ ಉಳ್ತಾ ಇದ್ದಾನೋ ಅಲ್ಲಿದಾನ ಅವನು. Where stone breaker is breaking the stone. ಈಗ ರಸ್ತೆ ಮಾಡೋ ಕಲ್ಲನ್ನ ಪುಡಿ ಮಾಡ್ತಿದ್ದಾನಲ್ಲ ಅಲ್ಲಿದಾನ ಅವನು. ಆದ್ದರಿಂದ ನೀನು ಕೆಲಸದ ಆಯ್ಕೆಯನ್ನು ಬಿಟ್ಟುಬಿಡು, ನೀನು ಮಾಡುತ್ತಿರುವ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡು ಅಂತ ಅನ್ನುವಂಥದ್ದನ್ನ ರವೀಂದ್ರನಾಥ ಟಾಗೋರ್ ಅವರು ಭಕ್ತಿಯ ಪರಾಕಾಷ್ಠೆ ಇದ್ದವರು, ಭಾವದಿಂದ ಭಗವಂತನನ್ನ ಕಾಣಬೇಕು ಅಂತ ಹೊರಟೋರು. ಅವ್ರು ಹೇಳ್ತಾರೆ, ನಿತ್ಯದ ಕೆಲಸದಲ್ಲೂ ಅದನ್ನ ಮಾಡು ಅಂತ ಅವ್ರು ಹೇಳ್ತಾರೆ. ಇನ್ನು ವಚನಕಾರರು ಕಾಯಕದ ಬಗ್ಗೆ ಬೇಕಾದಷ್ಟು ಪದ್ಯಗಳು ಬರೆದಿದ್ದಾರೆ. ನಮ್ಗೆ ತುಂಬಾ ದುರಂತದ ಸಂಗತಿ ಏನು ಅಂದ್ರೆ, ಅವರು ಹೇಳಿದ ಕಾಯಕವನ್ನು ನಾವು ಮಾಡುತ್ತಿಲ್ಲ ಎನ್ನುವ ಒಂದು ಏನು ಸ್ವಯಂ ಪಶ್ಚಾತ್ತಾಪ ಬರುವ ರೀತಿಯಲ್ಲಿ ವಚನಗಳನ್ನ ಹೇಳೋರು ತುಂಬಾ ಕಡಿಮೆ. ಯಾವುದೋ ಜಾತಿಯನ್ನ ನಿಂದಿಸಿದ್ದೋ, ಯಾವುದೋ ಒಂದು ಮೂಢನಂಬಿಕೆನ ಬೈದಿದ್ದೋ ಅದಕ್ಕೆ ಸಿಕ್ಕೋ ಪ್ರಚಾರ, ಕೆಲಸ ಮಾಡೋದ್ರಲ್ಲಿ ಸಂತೃಪ್ತಿ ಕಂಡ್ಕೊಂತ ಕಾಯಕದ ಹೇಳಿದ್ರಲ್ಲ ವಚನಕಾರರು, ಅದಕ್ಕೆ ಎಲ್ಲಿ ಸಿಕ್ಕಿದೆ? ಅದ್ ಸಿಕ್ಕಿದ್ರೆ ನಾವು ಹೀಗಿರ್ತಿದ್ವೆ? ಸುಮ್ಮನೆ ಆಲೋಚನೆ ಮಾಡಿ. ಅಕ್ಕಿ ಹಾಕೊಳ್ಳೋರು, ದೋಣಿ ನಡೆಸೋರು, ಚಪ್ಪಲಿ ಹೊಲಿಯೋರು ಎಲ್ಲರೂ ಕೂಡ ಅವ್ ಕೆಲಸ ಮಾಡ್ತಲೇನೆ ಭಕ್ತಿ ಸಾಧಿಸೋಕ್ ಸಾಧ್ಯ ಅಂತ ಹೇಳಿದ್ಮೇಲೆ ಈಗ ನಾವ್ ಏನೂ ಕೆಲಸ ಮಾಡ್ತಿಲ್ವಲ್ಲ ಅನ್ನೋಂತ ಭಾವನೆ ಹುಟ್ಟೋ ಹಾಗೆ ವಚನಗಳನ್ನ ವ್ಯಾಖ್ಯಾನ ಮಾಡೋರು ನಾನಂತೂ ಕಂಡಿಲ್ಲ. ಇಲ್ಲಿ ಇದರ ಎಷ್ಟು ಜನ ಬೇಕು ನಿಮ್ಗೆ? ಹುಡುಕ್ತಾ ಹೋದ್ರೆ ಸಿಗ್ತಾನೆ ಹೋಗ್ತಾರೆ. ಪುರಂದರದಾಸರು ಹೇಳ್ತಾರು, ವಿಹಿತ ಕರ್ಮವ ಮಾಡು ವಿಚಾರವಾದವ ಬಿಡು. ಇದ್ ಸರಿಯಾ ತಪ್ಪ, ಇದನ್ ಮಾಡ್ಲಾ ಅದನ್ ಮಾಡ್ಲಾ ಅನ್ನೋಂತ ವಾದ ಬಿಟ್ಬಿಡು, ವಿಚಾರವಾದವ ಬಿಡು, ವಿಹಿತ ಕರ್ಮವ ಮಾಡು ಅಂತ
ದಾಸ ಸಾಹಿತ್ಯದಲ್ಲಿದೆ, ವಚನ ಸಾಹಿತ್ಯದಲ್ಲಿದೆ. ಭಾರತ ಒಂದೇನೆ ಕೆಲಸಕ್ಕೆ ಇಷ್ಟು ಒತ್ತು ಕೊಟ್ಟಿರುವಂತದ್ದು. ಬೇರೆ ಯಾವ ದೇಶದ ದಾರ್ಶನಿಕತೆಯಲ್ಲೂ ನಾನು ಓದಿರೋದ್ರಲ್ಲಿ ಕೆಲಸಕ್ಕೆ ಎಂಥ ಕೆಲಸ ನಾನು ಸುಮ್ಮನಿರ್ಬೇಡ ಮಾಡು ಅಂತ ಹೇಳೋದಕ್ಕೆ ಭಾರತ ಒಂದರಲ್ಲೇ ಒತ್ತು ಕೊಟ್ಟಿರೋದು. ಇಷ್ಟೆಲ್ಲ ಕೊಟ್ಟರು ಭಾರತದಲ್ಲೇ ಕೆಲಸ ಮಾಡದೇ ಇರೋರು ಜಾಸ್ತಿ ಆಗಿದ್ದಾರೆ ಅನ್ನೋದು ಏನ್ ತೋರಿಸುತ್ತೆ ಅಂದ್ರೆ ನಾವು ಕೆಲಸವನ್ನ ಗಂಭೀರವಾಗಿ ತಗೊಂಡೇ ಇಲ್ಲ. ಭಗವದ್ಗೀತೆಯಲ್ಲಿ ಕೂಡ ನಿಯತಂ ಕುರು 18ನೇ ಅಧ್ಯಾಯದಲ್ಲಿ ನಿಯತಂ ಕುರು ಕರ್ಮ ತ್ವಂ ಸದೋಷಮಪಿ ನಗ್ತಿದೆ. ತಪ್ಪಾಗತ್ತ ಅಂತ ಹೇಳಕ ತಪ್ಪಾಗ್ಲಿ ಪರವಾಗಿಲ್ಲ, ಸುಮ್ಮನೆ ಕೂತಿರೋದಕ್ಕಿನ್ನ ಅದ್ವಾಗಿ ಸದೋಷಮಪಿ ನಗ್ತಿದೆ ಸರ್ವಾರಂಭಾಗಿ ದೋಷೇಣ. ಮುಂದಕ್ಕೆ ಹೇಳ್ತಾನೆ ಕೃಷ್ಣ, ಎಲ್ಲ ಕೆಲಸದಲ್ಲೂ ನಾ ಕೆಲಸ ಮಾಡ್ತೀನಿ ಅನ್ನೋದೇ ಯಾವುದೋ ಆಸೆನೇ ಅರಿಷಡ್ ವರ್ಗಗಳದ್ದೊಂದು. ಸರ್ವಾರಂಭಾಗಿ ದೋಷೇಣ, ಎಲ್ಲ ಕೆಲಸಗಳಲ್ಲೂ ದೋಷ ಇದ್ದೇ ಇದೆ. ಹಾಗಂತ ಸರ್ವಾರಂಭ ದೋಷಣ, ಅದರಿಂದ ಧೂಮ್ರೇನ ಅಂತ ಉದಾಹರಣೆಯನ್ನು ಕೊಡ್ತಾನೆ. ಏನಂದ್ರೆ ಉಪಮೇನ ಏನು, ಯಾವ ಬೆಂಕಿ ಉರಿಯುವಾಗ ಹೊಗೆಯನ್ನು ಸೃಷ್ಟಿಸ್ಕೊಳ್ಳುತ್ತೋ ಅದು ಹೊಗೆ ಏನ್ ಮಾಡುತ್ತೆ, ಬೆಂಕಿನ ಆವರಿಸ್ಕೊಳ್ಳುತ್ತೆ. ಹಾಗೆ ನಾವು ಕೆಲಸ ಮಾಡುವಾಗ ಆಗೋ ಗೊಂದಲಗಳು ಕೆಲಸ ಮಾಡಬೇಡ ಅಂತ ಹೇಳ್ಕೊಡುತ್ತೆ ನಮ್ಗೆ. ಆದ್ರೂ ಬಿಡ್ಬೇಡ ನೀನು ಸದೋಷಮಪಿನ ತೇಜಸ್ ಅಂತ ಹೇಳುವ ಕರ್ಮ ಸಿದ್ಧಾಂತವನ್ನ ಭಗವದ್ಗೀತೆ ಕೂಡ ಹೇಳಿ. ಈಗ ನೀವ್ ಇದೆಲ್ಲ ಹೇಳಿದ್ರೆ ಕೇಳಕ್ ಚೆನ್ನಾಗಿರುತ್ತೆ ಸರ್, ಅದನ್ನ ಕೆಲಸ ಮಾಡೋರಿಗೆ ಗೊತ್ತು ಅವ್ರ ಕಷ್ಟ ಏನು ಅಂತ ಹೇಳುವಂಥದ್ದಕ್ಕೆ ಈಗ ತಾನೇ ಗಣೇಶ್ ಅವ್ರು ಹೇಳಿದ್ದನ್ನೇ ಪಟ್ಟಿ ಮಾಡಿದೀನಿ ನಾನು. ಅಂದ್ರೆ ಕೆಲಸದ ಬಗ್ಗೆ ಸಕಾರಾತ್ಮಕವಾದ ಅಂಶಗಳೆಷ್ಟಿದೆ, ನಕಾರಾತ್ಮಕವಾದಂತ ಧೋರಣೆಗಳೆಷ್ಟಿದೆ. ಈಗ ನಾವು ಕೆಲಸ ಮಾಡ್ಬೇಕು ಅಂದ್ರೆ ಏನಾಗ್ಬೇಕು, ಯಾವ್ದು ಜಾಸ್ತಿ ಇರ್ಬೇಕು? ಸಕಾರಾತ್ಮಕ ಧೋರಣೆ ಜಾಸ್ತಿ ಇದ್ರೆ ಕೆಲಸ ಮಾಡ್ಬೇಕು ಅನ್ಸುತ್ತೋ, ನಕಾರಾತ್ಮಕವಾದ ಧೋರಣೆ ಜಾಸ್ತಿ ಇದ್ರೆ ಕೆಲಸ ಮಾಡ್ಬೇಕು ಅನ್ಸುತ್ತೋ? ಸಕಾರಾತ್ಮಕವಾದ ಧೋರಣೆ ಜಾಸ್ತಿ ಇರ್ಬೇಕಲ್ವಾ? ನಾವ್ ಹಿಂದಾರು ಪಟ್ಟಿ ಮಾಡಿದೀವ ಸಕಾರಾತ್ಮಕ ಧೋರಣೆಗಳೆಷ್ಟು, ನಕಾರಾತ್ಮಕ ಧೋರಣೆಗಳೆಷ್ಟು ಅನ್ನೋ ನಾವು ಪಟ್ಟಿ ಮಾಡಿಲ್ಲ. ಮಾಡಿದ್ರೆ ಅವಾಗ ಗೊತ್ತಾಗೋದು ನಕಾರಾತ್ಮಕ ಧೋರಣೆಗಳೆಲ್ಲ ಇದೆಯಲ್ಲ ಅದು ಬೇರೆ ಬೇರೆ ಕಾರಣಕ್ಕೆ ಬಂದಿರುವಂಥದ್ದು. ಸಕಾರಾತ್ಮಕ ಧೋರಣೆಗಳ ಸಂಖ್ಯೆ ಜಾಸ್ತಿ ಇದೆ. ಈಗ ನೋಡಿ ಪಟ್ಟಿ ಮಾಡ್ತೀನಿ ನಾನೀಗ. ನಕಾರಾತ್ಮಕ ಧೋರಣೆದು ಕೆಲಸ ಅಂದ್ರೆ ಆಯಾಸ, ಗೊತ್ತಾನೆ? ಅದೇ ತಾನೇ ನಕಾರಾತ್ಮಕ ಧೋರಣೆ. ಆಯಾಸ ಆಗದಿದ್ರೆ ನಾವು ತಿಂದಿದ್ದು ಅಡಗೋದಾದ್ರೂ ಹೇಗೆ, ಹೊಟ್ಟೆ ಹಸುವಾಗೋದಾದ್ರೂ ಹೇಗೆ? ಆಯಾಸ ಪಟ್ಟು ಸಂಪಾದನೆ ಮಾಡಿದ್ರೆ ಹಸುವಿಗೆ ಊಟ ಹೊಂಚ್ಕೊಳ್ಳೋದಾದ್ರೂ ಹೇಗೆ? ಅಂದ್ರೆ ಏನು, ಪ್ರಕೃತಿ ಹಸುವನ್ನು ಕೊಟ್ಟು ಆಯಾಸ ಆದ್ರೂ ಪರವಾಗಿಲ್ಲ ಮಾಡು ಅಂತ ಹೇಳ್ತಿದೆ. ನಾವು ಎಷ್ಟು ಹೊಟ್ಟೆ ಹರ್ಕೊಳ್ಳೋಷ್ಟು ಮಾಡ್ತೀವಿ ಅಂತ ಸುಮ್ಮನಿರ್ತೀವ? ಇಲ್ಲ, ನಮ್ಮೆಲ್ಲ ಬೇರೆ ಹಸುವುಗಳನ್ನು ಪೂರೈಸ್ಕೋಬೇಕು, ನಾವು ಕೆಲಸ ಮಾಡ್ಕೊಟ್ಟು. ಅದಕ್ಕೆ ನಿಷ್ಕಾಮ ಕರ್ಮ ಅನ್ನೋದು ಹೋಗ್ಬಿಟ್ಟು ನಿಷ್ಕರ್ಮ ಕಾಮ ಆಗಿದೆ ಅಂತ. ಎರಡನೇದು ಕೆಲಸ ಅಂದ್ರೆ ಹೊಣೆ ಅಂತ, ಜವಾಬ್ದಾರಿ ಅಂತ. ಈ ಪ್ರಪಂಚ ಯಂತ್ರ ನಡಿಬೇಕಲ್ಲ, ಸಮಾಜ ಪ್ರಕೃತಿಯ ಯಂತ್ರ ನಡಿಬೇಕಾದ್ರೆ ಯಂತ್ರದ ಒಂದೇ ಒಂದು ನಟ್ಟು ಸಡ್ಲ ಆದ್ರೂ ಕೂಡ ಅದ್ರ ದಕ್ಷತೆ ಕಡಿಮೆ ಆಗುತ್ತೆ. ಅಲ್ಲಿ ಬಿಸಿ ಉಂಟಾಗಕ್ಕೆ ಶುರುವಾಗುತ್ತೆ, ಆ ಕೆಲಸ ಸರಿ ವೇಗವಾಗಿ ಆಗೋದಿಲ್ಲ. ಹಾಗಾಗಿ ನಾವು ಕೂಡ ಈ ಒಂದು ಪ್ರಕೃತಿ ಮತ್ತು ಸಮಾಜ ಒಂದು ಮೆಷಿನ್ ಅಂತ ಅಂದ್ಕೊಂಡ್ರೆ ನಾವು ಒಂದದ್ರಲ್ಲಿ ನಟ್ಟೋ ಬೋಲ್ಟೋ ಆಗಿರ್ತೀವಿ. ಆದ್ದರಿಂದ ಹೊಣೆ ಅಂತಂದ್ರೆ ಎಲ್ಲರೂ ಹೊಣೆ ಹೊರಬೇಕೇ ಹೊರತು ಅವ್ರು ನಾನ್ ಮಾಡಲ್ಲ, ಅವ್ರು ಮಾಡಿದ್ರೆ ಅವ್ರು ಮಾಡ್ತಾರಲ್ಲ ಬಿಡಿ ಹೇಗೋ ಆಗುತ್ತಲ್ಲ ಕೆಲಸ ಅನ್ನುವ ರೀತಿಯಲ್ಲಿ ಆಯಾಸ ಹೊಣೆ ಎನ್ನುವುದು ನಕಾರಾತ್ಮಕವಾದ್ದು. ಮೂರನೇದು ಶ್ರಮ ಪಡಬೇಕು, ಸಮಯ ವೆಚ್ಚ ಮಾಡ್ಬೇಕು, ಶ್ರಮ ಕಾಲಹರಣ ಅಂತ. ಇನ್ನು ಕೆಡುವ ಭಯ, ಕೆಟ್ಟು ಹೋಗುತ್ತೆ ಅನ್ನುವಂತ ಭಯ. ಆ ಕೆಟ್ಟೋಗುತ್ತೆ ಅನ್ನೋ ಭಯಕ್ಕೆ ಮಾಡದೇ ಸುಮ್ಮನೆ ಬಿಟ್ರೆ ನೋಡಿ, ಕಾರ್ಲ್ ಮಾರ್ಕ್ಸ್ ಹೇಳ್ದ ಏನಂದ್ರೆ ಧರ್ಮ ಇದೆಯಲ್ಲ ಅದು ರಿಲಿಜಿಯನ್ ಇಸ್ ಎ ಡೋಗ್. ಕೆಲಸ ಮಾಡ್ಬೇಡದೆ ಇರೋದಕ್ಕೆ ಮಾಡಿ ದೇವ್ರನ್ನ ಧ್ಯಾನ ಮಾಡ್ಬಿಡಿ, ಏನು ಕೆಲಸ ಮಾಡ್ಬೇಡಿ ಅಂತ ಹೇಳುತ್ತೆ ರಿಲಿಜಿಯನ್ ಅಂತ. ಅದು ಇಲ್ಲಿ ನಮ್ಮ ರಿಲಿಜನ್ ಆಗಿ ಹೇಳೇ ಇಲ್ಲ, ಯಾವ ರಿಲಿಜನ್ ಹೇಳಿಲ್ಲ ನಮ್ಮಲ್ಲಿ. ಭಾರತೀಯ ರಿಲಿಜನ್ಗಳೆಲ್ಲ ಕೆಲಸ ಮಾಡುತ್ತಾರೆ. ಯೋಗ ಕೂಡ ಕರ್ಮ ಯೋಗ ಅಂತಾನೆ ಇದೆ, ಕೆಲಸ ಮಾಡಿನೇ ಯೋಗ ಸಾಧಿಸ್ಬೇಕು ಅಂತ ಹೇಳಿದೆ. ಇಷ್ಟೆಲ್ಲ ಇದೆ. ಆಮೇಲೆ ದ್ವಂದ್ವ, ಇದ್ ಮಾಡೋದು ಸರಿಯೋ ತಪ್ಪು, ಹೀಗ್ ಮಾಡ್ಬೇಕೋ ಹಾಗೆ ಮಾಡ್ಬೇಕು ಅನ್ನೋದು ದ್ವಂದ್ವ. ಈ ದ್ವಂದ್ವಕ್ಕೂ ಹೆದರ್ಬಿಟ್ಟು ನಾವೇನ್ ಮಾಡ್ತಿದೀವಿ, ಕೆಲಸ ಬಿಟ್ಬಿಟ್ಟಿದೀವಿ. ಈಗ ಎಣಿಸ್ಕೊಳ್ಳಿ, ನಕಾರಾತ್ಮಕವಾದ್ದು ಆಯಾಸ, ಹೊಣೆ, ಶ್ರಮ, ಕಾಲಹರಣ, ಕೆಡುವ ಭಯ, ದ್ವಂದ್ವ. 6 ಹೇಳಿದೆ ಅಲ್ವಾ? ಇನ್ನೂ 2 ನೋಡ್ಕೊಳ್ಳಿ. 6 3 2 8 ಅಂತ ಇಟ್ಕೊಳ್ಳಿ, 9 ಅಂತ ಇಟ್ಕೊಳ್ಳಿ.
ಸಕಾರಾತ್ಮಕ ಏನಿದೆ ಗೊತ್ತಾ? ಕೆಲಸಕ್ಕೆ ಸಕಾರಾತ್ಮಕ ಪಟ್ಟಿ ಮಾಡೋಣ, ಅದು ಇದಕ್ಕಿಂತ ಜಾಸ್ತಿ ಇದೆ ಅನ್ನೋದು ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ಕೆಲಸ ಮಾಡೋದ್ರಿಂದ ಸಕಾರಾತ್ಮಕವಾದ್ದೇನು ಅಂದ್ರೆ ನೋಡಿ, ನಾನು ಜಪ ಮಾಡ್ಕೊಂಡು ದೇವ್ರ ಧ್ಯಾನ ಮಾಡ್ಕೊಂಡ್ರೆ ಔಟ್ಕಮ್ 0. ಆದ್ರೆ ಕೆಲಸ ಮಾಡಿದ್ರೆ ನನ್ನ ಮನಸ್ಸಿಗೂ ಶಾಂತಿ ಸಿಗುತ್ತೆ, ಆ ಕೆಲಸದಿಂದ ನನಗೂ ಲಾಭ ಆಗುತ್ತೆ, ಸಮಾಜಕ್ಕೂ ಲಾಭ ಆಗುತ್ತೆ. ಸೊ ಲಾಭದಾಯಕವಾದಂತಹ ಒಂದು ಧ್ಯಾನ ಕ್ರಮ ಅಂದ್ರೆ ಕೆಲಸ, ಅದಕ್ಕೆ ಕರ್ಮಯೋಗ ಅಂತ ಕರೆಯುವುದು. ಹಾಗಾಗಿ ನಾವು ಎಷ್ಟು ಸಂಖ್ಯೆ ಅಂತ ಸುಮ್ಮನೆ ಹೋಲ್ಸೋಕ್ ಹೇಳಿದೆ, ವಾಸ್ತವವಾಗಿ ಸಂಖ್ಯೆಯ ಜೊತೆಗೆ ಇದನ್ನೆಲ್ಲ ಪರಿಗಣಿಸಿ ನಾವು ತೀರ್ಮಾನ ಮಾಡ್ಬೇಕೆ ಹೊರತು ಈಗ ನಾವು ಆತರಾತರವಾಗಿ ಮಾಡ್ತಿರೋ ತೀರ್ಮಾನ ಸರಿಯಾದಲ್ಲ. ನೋಡಿ, ಈಗ ಕೆಲಸದ ಪ್ರೀತಿ ಯಾಕೆ ಬೇಕು ಅನ್ನೋದಕ್ಕೆ ಹೇಳ್ತೀನಿ. ಬಾಹ್ಯ ಸಂಗತಿಗಳು ಅಂದ್ರೆ ಎಕ್ಸ್ಟರ್ನಲ್ ಆಗಿ ನಾವು ಕೆಲಸ ಮಾಡೋದ್ರಿಂದ ಎಷ್ಟು ಲಾಭ ಇದೆ ನೋಡಿ, ಎಷ್ಟು ಅನುಕೂಲ ಇದೆ. ಲಾಭ ಅಲ್ವಾ, ನಾನು ಕೆಲಸ ಮಾಡಿದ್ರೆ ಲಾಭ ಆಗುತ್ತಲ್ವಾ, ನನಗೂ ಆಗುತ್ತೆ, ಸಮಾಜಕ್ಕೂ ಆಗುತ್ತೆ ಬಾಹ್ಯವಾಗಿ. ಎರಡನೇದು ಮೆಚ್ಚುಗೆ. ನಾನು ಚೆನ್ನಾಗಿ ಕೆಲಸ ಮಾಡಿದ್ರೆ ನೋಡಿದ್ರೆ ಇದ್ರು ಸರ್ ಅವ್ರು ಮಾಡ್ಬಿಟ್ರೆ ಇನ್ನೊಬ್ರು ಮಾತಾಡೋ ಹಾಗಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಿದ್ರು ಕೆಲಸ ಅಂತ. ಎಮರ್ಸನ್ ಅದನ್ನ ಹೇಳ್ತಾನೆ, ವಿಶ್ವೇಶ್ವರಯ್ಯನವ್ರು ಅದ್ ಹೇಳ್ತಾರೆ, ಕಸ ಗುಡಿಸಿದ್ರೆ ಸರಿಯಾಗಿ ಕಸ ಗುಡಿಸಿದೀನಿ ಅನ್ನೋದು ಹೆಮ್ಮೆ ಆಗ್ಬೇಕು. ಆಗ್ತಾ ಇಲ್ಲ, ಯಾಕೆಂದ್ರೆ ಕಸ ಗುಡಿಸೋದು ಕೆಲಸ ಬಡವರು ಮಾಡೋದು ಅಂತ ನಾವು ಸಮಾಜದಲ್ಲಿ ಹುಟ್ಟಿಸಿರುವಂತ ಹುಚ್ಚಾಟಕ್ಕೆ ಅದು ಆಗ್ತಿಲ್ಲ ಅಷ್ಟೇ. ಲಾಭ, ಮೆಚ್ಚುಗೆ, ಸೇವೆ. ಯಾವುದು ಸೇವೆ ಮಾಡಿದ ಹಾಗಾಗುತ್ತೆ. ನಾವು ಮಾಡಿದ್ದು ಇನ್ನೊಬ್ರು ಕೊಟ್ಟು ನಿಂತಿಟ್ಟು ನಮ್ಗೆ ಬೇಕಿರ್ಲಿಲ್ಲ. ನಾನು ಮಾವಿನ ಹಣ್ಣು ಬೆಳೆದ್ಬಿಟ್ಟೆ, ನಾನು ಎಷ್ಟು ಅಂತ ತಿನ್ಲಿ, ಬೇರೆ ಕೊಡ್ತೀನಿ, ದಾನ ಮಾಡ್ತೀನಿ, ಸೇವೆ ಮಾಡ್ತೀನಿ. ಪ್ರಯೋಗಶೀಲತೆ, ಇದನ್ನ ಗಮನಿಸಿ. ಕೆಲಸದಲ್ಲಿ ಪ್ರಯೋಗಶೀಲತೆ ಇದೆ ಅಂದ್ರೇನು? ಮಾಡಿದ್ದೇ ಮಾಡ್ಕೊಂಡು ಯಾರೋ ಹೇಳಿದ್ರು ದಿವಸ ಹಲ್ಲುಜ್ಕೋಬೇಕು, ಹಲ್ಲುಜ್ಕೊಳ್ಳೋದು, ನಾನು ಏನೋ ಹಲ್ಲುಜ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಹೀಗಿರೋದ್ರಿಂದ ಸಾಮಾನ್ಯವಾಗಿ ಕೆಲಸ ಅನ್ನುವಂಥದ್ದು ನಾವು ಆಯಾಸ ಅಂತ ಯಾಕಂತಿದೀವಿ ಅಂದ್ರೆ, ಆ ಆಯಾಸದ ಕೆಲಸದಲ್ಲಿ ಏನಿದೆ ಒಂದು ಆಟದ ರೀತಿಯಲ್ಲಿ ಮಾಡ್ಬೋದು. ಆಯಾಸ ಅನ್ನೋದು ಬಿಟ್ಬಿಟ್ಟು, ಆಯಾಸ ಅಲ್ಲ ಆಟ. ಆಟ ಅಂದ್ರೇನು? ಆಟ ಆಡುವಾಗ ನಮ್ಗೆ ಮಕ್ಕಳು ಕೂತ್ಕೊಂಡು ಅಕ್ಷರ ಬರೆಯೋದಿಲ್ಲ, ಆಟ ಆಡೋದು ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ. ಹಾಗೆ ನಾವು ಕೆಲಸನ ಆಟ ಅನ್ಕೊಂಡಿದ್ರೆ ಮಾಡ್ತಿದ್ವಿ. ಆದ್ರೆ ಆಟದಲ್ಲೂ ಒಂದು ಅಪಾಯ ಇದೆ. ಏನಿದೆ? ಗೆಲ್ಬಹುದು, ಸೋಲ್ಬಹುದು. ನಾನು ಗೆಲ್ಲಬೇಕು ಅನ್ನೋ ಅಹಂಕಾರ ಇದ್ರೆ ಆಟ ಆಡೋದು ಕಷ್ಟ. ಆದ್ರೆ ಕಲಿಕೆ ಇದೆಯಲ್ಲ, ಎಷ್ಟು ವಿಚಿತ್ರವಾದ್ದು ಅಂದ್ರೆ, ಗೆದ್ರೂ ಪಾಠವೇ, ಸೋದ್ರೂ ಪಾಠವೇ. ಪ್ರಯೋಗ ಮಾಡಿದವರೆ ಗೆಲ್ತೀನಿ ಅಂತ ಗೊತ್ತಿರುತ್ತೆ ವಿಜ್ಞಾನಿಗೆ. ಪ್ರಯೋಗ ಮಾಡುವಾಗ ಇಲ್ಲ, ಅವನೇನ್ ಮಾಡ್ತಾನೆ, ಮಾಡಿ ನೋಡ್ತಾನೆ, ಅದು ಯಶಸ್ವಿ ಆದ್ರೆ ಅದರಲ್ಲೂ ಪಾಠ, ಸೋಲಾದ್ರೆ ಅದರಲ್ಲೂ ಪಾಠ. ಹೀಗಾಗಿ ಈ ಪ್ರಯೋಗಶೀಲತೆಯನ್ನ ನಾನ್ ಮಾಡ್ತಿರೋ ಕೆಲಸ ಪ್ರಯೋಗ ಅನ್ನೋ ದೃಷ್ಟಿಯಿಂದ ಮಾಡಿದ್ರೆ ಆಗ ಏನಾಗುತ್ತೆ ಹೇಳಿ? ಕೆಲಸ ಎಂದೂ ಆಯಾಸ ಆಗಲ್ಲ. ಈಗ ನನ್ನ ವೈಯಕ್ತಿಕ ಅನುಭವನೇ ತಗೋತೀನಿ. ಅಡುಗೆ ಮನೆಗೆ ನಾನು ಹೆದರ್ಕೊಂಡು ಹೋಗ್ತಾ ಇದ್ದೆ. ಎಲ್ಲಿ ನಾನು ಏನ್ ಪೆಟ್ ಮಾಡ್ಕೊಂಡ್ಬಿಡ್ತೀನೋ, ಕೈ ಸುಟ್ಕೋತೀನೋ, ಬಾಯಿ ಸುಟ್ಕೋತೀನೋ, ಗ್ಯಾಸ್ ಹತ್ಕೊಂಡ್ಬಿಡುತ್ತೋ, ಯಾವ ಪಾತ್ರೆ ಸೀದ್ ಹೋಗುತ್ತೋ, ಯಾವ್ದನ್ನ ನಾನು ಮಾಡೋದು ಕಷ್ಟ ಅಂತ. ಅಲ್ಲಿವರೆಗೂ ನನ್ ಅಡುಗೆ ಸರಿಯಾಗಿ ಬರ್ಲಿಲ್ಲ. ಇಲ್ಲ, ಇದೊಂದು ಪ್ರಯೋಗ ನೋಡ್ತೀನಿ, ಮಾಡಿ ನೋಡ್ತೀನಿ ಅಂತ ಹೊರಟಾಗ ಈಗ ನನಗೆ ಅನೇಕ ಅಡಿಗೆಗಳನ್ನ ತಯಾರಿಸೋದಕ್ಕೆ ಬಂದಿದೆ. ಆಮೇಲೆ ಕಲಿಕೆ, ಅದರಿಂದ ಕಲ್ತ್ಕೋಬಹುದು. ಅನೇಕ ಸಂಗತಿಗಳು ಹೀಗೆ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಕಲ್ತ್ಕೋಬಹುದು. ಜೊತೆಗೆ ನಮಗೆ ಆಲೋಚನೆಯ ಹವ್ಯಾಸ ಹೊರಟೋಗಿದೆ. ಆದ್ರೆ ನೀವೇನಾದ್ರು ಕೆಲಸ ಮಾಡೋಕ್ ಶುರು ಮಾಡಿದ್ರೆ ಕೆಲಸ ಕೆಟ್ಟೋಯ್ತಾ, ಸ್ಟಾರ್ಟ್ ಥಿಂಕಿಂಗ್ ಯಾಕೆ ಕೆಟ್ಟೋಯ್ತು ಅಂತ. ಅವಾಗ ಬೇಜಾರಾಗಲ್ಲ. ಕೆಲಸ ಸರಿಯಾಯ್ತಾ, ಯಾಕೆ ಸರಿಯಾಯ್ತು ಅಂತ ಅದು ಪ್ರಶ್ನೆ. ಸೊ ಹಾಗಾಗಿ ಕೆಲಸವನ್ನ ಪ್ರಯೋಗವಾಗಿ ಮಾಡಿದರೆ, ಕಲಿಕೆಯಾಗಿ ಮಾಡಿದರೆ ಆಗ ಕೆಲಸದ ಮೇಲೆ ದ್ವೇಷ ಬರ್ತಿರ್ಲಿಲ್ಲ. ಇನ್ನೂ ಒಂದು ವಿಷಯ, ನಮ್ಮ ತರ್ಕವನ್ನ ವಾದ ಮಾಡುವಾಗೆಲ್ಲ ಸರಿ ತಪ್ಪು, ಅದಕ್ಕೆ ನಾನು ನೋಡಿ ಇಷ್ಟು ಕಾರಣ ಕೊಡ್ತೀನಿ ಅಂತ ತರ್ಕ ಉಪಯೋಗಿಸ್ತೀವಿ. ದೈನಂದಿನ ಕೆಲಸದಲ್ಲಿ ನಾವು ತರ್ಕ ಉಪಯೋಗಿಸ್ತಾನೆ ಇಲ್ಲ, ತರ್ಕ ಮೂಲೆಗೆ ಬಿದ್ದಿದೆ. ನಾವು ನಿಜವಾಗಿ ಕೆಲಸವನ್ನ ಪ್ರಯೋಗವಾಗಿ ಮಾಡಿದ್ರೆ ಅಲ್ಲಿ ನೀವು ಎಷ್ಟು ಬೇಕಾದ್ರೂ ತರ್ಕ ಅನ್ವಯ ಮಾಡ್ಕೋಬಹುದು. ಇದೆಲ್ಲ ಆದ್ಮೇಲೆ ರಂಜನೆ, ಮನರಂಜನೆಗೆ ಸಿನಿಮಾಗೆ ಹೋಗ್ತೀವಿ, ಹಿಮಾಲಯಕ್ಕೆ ಹೋಗ್ತೀವಿ, ದುಡ್ಡು ಖರ್ಚು ಮಾಡ್ಕೊಂಡ್ಬಿಡ್ತೀವಿ. ಇಲ್ಲೇನೆ ನನ್ನ ತಪ್ಪನ್ನೇ ನೋಡಿ ನಾನು ನಗುವ ಅವಕಾಶಗಳಿದೆ, ಬೇರೆಯವ್ರ ತಪ್ಪನ್ನ ಅವ್ರಿಗೆ ತಿದ್ದೋ ಅವಕಾಶ ಇದೆ. ಹಾಗಾಗಿ ಕೆಲಸದಲ್ಲಿ ಮನರಂಜನೆ ಇದೆ ಅಂತ ನಾವು ಯಾವತ್ತು ಕಂಡುಕೊಂಡಿದ್ರೆ
ನಾವು ಕೆಲಸನ ಇನ್ನಷ್ಟು ಗೌರವದಿಂದ ಮಾಡ್ತಾ ಇದ್ವಿ, ಕೆಲಸ ಬಿಟ್ಟು ಓಡ್ ಹೋಗ್ತಾ ಇರ್ಲಿಲ್ಲ. ಆದ್ದರಿಂದ ರಂಜನೆ ಇದೆ ಅನ್ನೋದು ಇದಿಷ್ಟು ಎಷ್ಟು ಬಾಕಿಯ ಇದು ಲಾಭ, ಮೆಚ್ಚುಗೆ, ಸೇವೆ, ಮತ್ತೆ ಪ್ರಯೋಗಶೀಲತೆ, ಕಲಿಕೆ, ತರ್ಕ ಇದೇ 7-8 ಬಾಹ್ಯ ಲಾಭಗಳೇ 7-8 ರಂಜನೆ ಆಯ್ತು. ಆಂತರಿಕವಾಗಿ ಏನಾಗುತ್ತೆ ಅನ್ನೋದು ನೋಡೋಣ. ಇದು ನಾನು ಕೆಲಸ ಮಾಡಿದ್ರಿಂದ ಜಗತ್ತು ಸರಿಪಡಿಸಿರೋ ಪ್ರಯತ್ನ, ನನ್ನನ್ನು ನಾನು ಪ್ರಯತ್ನ ಪಡ್ತೀನಿ. ಯಾಕೆ ಅಂದ್ರೆ ನಾನು ಯಾವ ಕೆಲಸ ಮಾಡ್ತೀನೋ ಅದು ನನ್ನನ್ನು ರೂಪಿಸುತ್ತೆ. ಕುವೆಂಪು ಹೇಳಿದ್ರಲ್ಲ, ಕುವೆಂಪು ರೂಪಿಸಿದ ರಾಮಾಯಣ ದರ್ಶನಂ ಅಂತ. ಒಂದು ನೋಡಿ, ಕೆಲಸನ ಬಾಹ್ಯ ಲಾಭದ ಸಲುವಾಗಿ ಮಾಡಿದ್ರೆ, ಮನರಂಜನೆಯ ಸಲುವಾಗಿ ಮಾಡಿದ್ರೆ ಅದನ್ನ ಏನಂತ ಕರೀತಾರೆ? ಮನರಂಜನೆ ಸಲುವಾಗಿ ಮತ್ತು ಬಾಹ್ಯ ಕಾರಣಕ್ಕಾಗಿ ಮಾಡಿದ್ರೆ ಮಜಾ ಅಂತ ಅಲ್ವಾ? ರಂಜನೆಗೋಸ್ಕರ ಮಾಡಿದ್ರೆ ಮಜಾ, ಲಾಭಕ್ಕೋಸ್ಕರ ಮಾಡಿದ್ರೆ ವ್ಯಾಪಾರ ಅಂತಾರೆ. ಆದ್ರೆ ಈ ಲಾಭ ವ್ಯಾಪಾರ ಅಲ್ಲದೆ ನಾನೇನಾದೆ, ಆ ಕೆಲಸ ಮಾಡಿದ್ರಿಂದ ನಾನೇನಾದೆ ಅಂತ ನನ್ನನ್ನ ನೋಡ್ಕೊಂಡ್ರೆ ಆ ಕೆಲಸ ರಂಜನೆ ಅಂತ ಅನ್ಕೊಂಡ್ರೆ ಮುದಾ ಸಿಗುತ್ತೆ. ರಂಜನೆ ಅಂತ ಅನ್ಕೊಳ್ದೆ ಇರೋದ್ರಿಂದ ಮುದಾ ಸಿಕ್ಕಿಲ್ಲ, ಆ ಮಜಾ ಸಿಕ್ಕಿಲ್ಲ. ನಮ್ಗೆ ಮಜಾನು ಸಿಕ್ಕಿಲ್ಲ, ಮುದಾನು ಸಿಕ್ಕಿಲ್ಲ, ಹೊರಗಿಂದು ಸಿಕ್ಕಿಲ್ಲ, ಒಳಗಿಂದು ಸಿಕ್ಕಿಲ್ಲ. ಅದರಿಂದ ಮೊದಲನೆಯ ಸಂತೋಷ, ಕೆಲಸದ ಸಂತೋಷ ಮುದ. ಇನ್ನೊಂದು ಏನು ಅಂದ್ರೆ ಸಂತೃಪ್ತಿ. ನನ್ ಕೈಗೆ ಹೇಳಿ ಕೈಗೆ ಚಂದ್ರಾಯುಧ ಕೊಟ್ಟ ಹಾಗೆ ಅಂತ ಒಂದು ಗಾದೆ ಇದೆ ಕನ್ನಡದಲ್ಲಿ. ನನ್ಗೆ ಯುದ್ಧ ಮಾಡಕ್ ಬರ್ದೇ ಇರುವಾಗ ನನ್ನ ಕೈಗೆ ಆಯುಧ ಕೊಟ್ರೆ ನಾನು ಏನ್ ಮಾಡ್ತೀನಿ? ಇಟ್ಕೊಂಡು ಕೂತಿರ್ತೀನಿ ಅಷ್ಟೇ. ಹಾಗೆ ನನಗೆ ಕಾರ್ಯ ಸಾಮರ್ಥ್ಯವನ್ನ ಪ್ರಕೃತಿ ಒಂದು ಅನ್ನ ಕೊಟ್ಟು ಹಸುವೆ ಕೊಟ್ಟು ಒದಗಿಸಿದ್ದನ್ನ ನಾನು ಏನಕ್ಕೂ ಉಪಯೋಗಿಸ್ತಿದ್ರೆ ದಂಡ. ನಾವು ಬರೀ ಕೈಲಿ ಬಂದವರು, ಬರೀ ಕೈಲಿ ಹೋಗೋರು. ಇಲ್ಲಿ ಏನೇನ್ ಗಳಿಸಿದೀವೋ, ಏನೇನ್ ಸಾಮರ್ಥ್ಯವನ್ನು ಗಳಿಸಿದೀವೋ, ಏನೇನ್ ಸಂಪತ್ತನ್ನು ಗಳಿಸಿದೀವೋ ಎಲ್ಲ ಬಿಟ್ಟು ಹೋಗ್ಬೇಕು. ಬಿಟ್ಟು ಹೋಗೋದ್ರ ಮೊದಲು ಕೊಟ್ಟು ಹೋಗೋಣ ಅನ್ನುವ ಧೋರಣೆ ಇದ್ದಿದ್ರೆ ಆಗ ನಮ್ಗೆ ಕೆಲಸದ ಮೇಲೆ ಇನ್ನಷ್ಟು ವಿಶ್ವಾಸ ಮೂಡ್ತಾ ಇತ್ತು ಅಂತ ಅನ್ಸೋದಿಲ್ವೇ ನಿಮ್ಗೆ? ಮುಂದಿಂದು ನಿಶ್ಚಿಂತೆ. ಈಗ ನೋಡಿ, ಡಾಕ್ಟರ್ ಹೇಳ್ತಾರೆ ಕಾಯಿಲೆ ಆದ್ರೆ ರೆಸ್ಟ್ ಕೊಡಿ ಅಂತ. ರೆಸ್ಟ್ ಕೊಡಿ ಅಂತ ಏನು ಕೆಲಸ ಮಾಡಿದೆ ನೀವು ಹಾಸಿಗೆ ಮೇಲೆ ಮಲ್ಕೊಂಡ್ಬಿಡಿ. ವೆನ್ ಯು ಗಿವ್ ರೆಸ್ಟ್ ಟು ಯುವರ್ ಬಾಡಿ, ಮೈಂಡ್ ಸ್ಟಾರ್ಟ್ಸ್ ಅನ್ರೆಸ್ಟ್. ನಾನು ಮನಸ್ಸು ಬಾಯಿ ಮೌನವಾಗಿದ್ರೆ ಮನಸ್ಸು ಗದ್ದಲ ಮಾಡಕ್ ಶುರು ಮಾಡಿ. ಆದ್ರೆ ಕೆಲಸ ಮಾಡುವಾಗ ದೇಹ ಕೆಲಸ ಮಾಡ್ತಾ ಇದೆ, ಮನಸ್ಸೇನಾಗುತ್ತೆ ಆ ಕೆಲಸದ ಕಡೆಗೆ ಗಮನ ಕೊಟ್ರೆ, ಏಕಾಗ್ರತೆಯಿಂದ ಮಾಡಿದ್ರೆ, ಒಂದು ತುಂಬಾ ತನ್ಮಯವಾಗಿ ಕೆಲಸ ಮಾಡಿದ್ರೆ ಏನಾಗುತ್ತೆ? ನನ್ಗೇನಿದೆ ಏನಿಲ್ಲ ಅನ್ನುವಂಥದ್ದೇ ಮರ್ತೋಗ್ಬೇಕು. ಮೇಡಮ್ ಕ್ಯೂರಿನ ಪೀರಿ ಕ್ಯೂರಿ ಮದುವೆ ಆಗ್ಬೇಕು ಅಂತ ಇಷ್ಟಪಟ್ಟಿದ್ದು ಯಾಕೆ ಗೊತ್ತೇನೋ? ಹೊರದು ಹೋಗಿದೆ ಸ್ಕರ್ಟು, ಹೊಟ್ಟು ಹಿಟ್ಟಿಲ್ಲ, ಅಂಥದ್ರಲ್ಲಿ ನಗುತ್ತಂತ ಕೆಲಸ ಮಾಡ್ತಾಳೆ. ಹೀಗೆ ಸಂತೋಷನ ಪೊಸಿಷನ್ ನಿಂದಾಗ್ಲಿ ಮೂಡ್ ನಿಂದಾಗ್ಲಿ ಕಂಡ್ಕೊಳ್ದೇನೆ ಕೆಲಸದಲ್ಲಿ ಕಂಡ್ಕೊಂಡಿದ್ದಾಳಲ್ಲ, ಇಂಥೋಳು ನನ್ನ ಹೆಂಡತಿ ಆಗ್ಬೇಕು ಅಂತ, ಮದುವೆ ಆಗ್ಬೇಕು ಅಂತ ಆಸೆ ಆಯ್ತು ಅಂತ ಅಂದ್ಬಿಟ್ಟು ಮೇಡಮ್ ಕ್ಯೂರಿ ಮಗಳು ಈವ್ ಕ್ಯೂರಿ ತನ್ನ ತಾಯಿಯ ಜೀವನ ಚರಿತ್ರೆಯಲ್ಲಿ ಬರೆದಿದ್ದಾರೆ. ಹಾಗಾಗಿ ನಾವು ನಮ್ಮನ್ನೇ ನೋಡ್ಕೊಳ್ಳೋಣ. ನಾವು ಆ ಕೆಲಸದಲ್ಲಿ ಆ ಏಕಾಗ್ರತೆಯಲ್ಲಿ ಸಿಗುವ ವಿಶ್ರಾಂತಿ ನಮ್ಗೆ ಗೊತ್ತೇ ಇಲ್ಲ. ಅದನ್ನ ಕರ್ಮಯೋಗ ಅಂತ ಯಾಕೆ ಕರೆಯೋದು? ಯಾಕೆಂದ್ರೆ ಈಗ ಮಗು ಏನೋ ಹಠ ಮಾಡ್ತಿರುತ್ತೆ, ನಾವೇನ್ ಮಾಡ್ತೀವಿ ಹೇಳಿ? ಒಂದು ಆಟದ ಸಾಮಾನು ಕೊಟ್ಬಿಟ್ರೆ ಆಟದ ಸಾಮಾನು ಕಡೆ ನೋಡ್ಕೊಂಡು ಅಳ್ತಿದ್ದು ಮರ್ತ್ಬಿಡ್ತೀವಿ. ಹಾಗಾಗಿ ಕೆಲಸ ಅನ್ನೋದು ಇಡೀ ಪ್ರಕೃತಿಯೇ ಆಟಿಕೆ. ನಾವು ಆಟ ಆಡೋ ಮಕ್ಕಳು, ನಾವು ಆಟಿಕೆಯನ್ನು ನೋಡಿ ಸಂತೋಷ ಪಡ್ಬೇಕು, ಇಲ್ಲ ಅಮ್ಮನ್ ನಾಪಿಸ್ಕೋಬೇಕು. ಎರಡೇ. ನಿಮ್ ಮಗು ಅಳೋದ್ ನಿಲ್ಲಿಸ್ಬೇಕಾರೇನು? ಹತ್ರ ನಮ್ಮ ಅಮ್ಮನ್ ಬೇಜಾರಾಗುತ್ತೆ ಅಂತ ಅಳು ನಿಲ್ಲಿಸ್, ಇಲ್ಲ ಆಟ ಆಡ್ತಾ ಅಳು ನಿಲ್ಲಿಸ್ಕೋಬೇಕು. ನಾವ್ ಈ ಎರಡನ್ನೂ ತಪ್ಪಿಸಿದೀವಿ. ಯಾಕೆ ಅಂದ್ರೆ ನಮ್ಗೆ ಒಂದೇ ಅದ್ ಕೆಲಸ, ಯಾರಪ್ಪ ಹೇಗೋ ಅದ್ಲ ಕಳ್ಕೊಂಡು ಹೊರಟೋಗ್ಬಿಡೋಣ ಅನ್ನುವಂಥದ್ದು. ಇನ್ನೂ ನಿವೃತ್ತರಾಗ 10 ವರ್ಷಕ್ಕೆ ಮುಂಚೆನೆ ಶುರು ಮಾಡ್ತಾರೆ. ಒಂದ್ ಹೆಜ್ಜೆ ನಾವು ಆಗ್ಲೇ ಆಚೆ ಇಟ್ಬಿಟ್ಟಿದೀವಿ ಅನ್ನುವ ರೀತಿಯಲ್ಲಿ ಜನ ಹೇಳೋದು ನೋಡಿದ್ರೆ ಪುರಂದ್ರದಾಸ್ ಹೇಳಿದಾಗೆ ನಗೆಯು ಬರುತ್ತಿದೆ ಎನಗೆ. ಯಾಕೆಂದ್ರೆ ಇದೆಲ್ಲ ತೊಂದರೆ ಇರೋದು ಕೆಲಸದ ಬಗೆಗಿನ ಧೋರಣೆಯನ್ನು ಕುರಿತು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕಾಯ್ತು. ಈ ಮನಸ್ಸನ್ನ ಏಕಾಗ್ರಗೊಳಿಸೋದಕ್ಕೆ ತಪಸ್ ಮಾಡ್ತಾರೆ, ಅಧ್ಯಯನ ಮಾಡ್ತಾರೆ. ಅಷ್ಟೆಲ್ಲದಕ್ಕಿಂತ ಕೆಲಸನೇ ತುಂಬಾ ಸುಲಭವಾದ. ಯಾಕೆಂದ್ರೆ ಕೆಲಸದಲ್ಲಿ ಮೈ ಮರೆಯೋದಕ್ಕೆ ಯಾರ ಅವಲಂಬನೆಯೂ ಇಲ್ಲ. ನನ್ನ ಸಾಮರ್ಥ್ಯದನ್ನು ನಾನು ಬೆಳೆಸ್ಕೊತಾ ಇದ್ದೀನಿ. ಹೀಗಾಗಿ ಸ್ವಾವಲಂಬನೆ ಅನ್ನೋದನ್ನ ನಾವು ಏನಂತ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ವಿ. ಇನ್ಯಾರದ್ರು ಏನು ಇಸ್ಕೋಬಾರ್ದು ಅದು ಇದು ಅಂತಲ್ಲ.
ಮೊದಲನೇದಾಗಿ ನನ್ನ ಸಾಮರ್ಥ್ಯದ ಕೆಲಸವನ್ನೇ ನಾನು ಆನಂದ ಪಡ್ತೀನಿ, ನನ್ನ ಸಾಮರ್ಥ್ಯದ ಮಿತಿಯಲ್ಲೇ ನಾನು ಸಂತೃಪ್ತವಾಗಿರ್ತೀನಿ ಅನ್ನುವಂಥದ್ದೇ ಯೋಗ. ಒಂಟಿಯಾಗಿದ್ದು ಆನಂದ ಪಡುವುದೇ ಯೋಗ. ಆ ಯೋಗ ಇದೆಯಲ್ಲ, ಆ ಯೋಗದ ಒಂದು ವಿಧಾನಕ್ಕೆ ಕರ್ಮಯೋಗ ಅಂತ. ಹಾಗಾಗಿ ಕರ್ಮ ಅನ್ನೋದು ಯೋಗವಾಗದ ಆಗಿದ್ದಿದ್ರೆ ಇಷ್ಟೊಂದು ಕೆಲಸದ ಬಗ್ಗೆ, ಕೆಲಸ ಕದಿಯೋದ್ರ ಬಗ್ಗೆ ಆಗ್ಲಿ, ಸಮಾಜದಲ್ಲಿರುವಂತ ಒಂದು ಕೊರತೆ, ಕೆಲಸ ಮಾಡುವವರ ಕೊರತೆ, ಉತ್ಪಾದನೆಯ ಕೊರತೆ. ನೋಡಿ, ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಮೊದಲನೇ ಪ್ರಶ್ನೆ ಏನು? ಉತ್ಪಾದಕತೆ ಇದೆಯೇ ಇಲ್ವೇ ಅಂತ ಅಲ್ವಾ? ನೋಡಿ, ವರ್ಕ್ ಇಸ್ ವರ್ಷಿಪ್ ಇಂಗ್ಲಿಷ್ ಪದ್ಯ ಸರ್ ನಮ್ಗೆ ಬರಲ್ಲ ಅಂದ್ರೆ ನೋಡಿ, ಅದರ ಛಾಯೆಯನ್ನು ಇಟ್ಕೊಂಡೆ ಯಾರು GS ರುದ್ರಪ್ಪನವ್ರು ಬರೆದಿರೋ ಪದ್ಯ ನೀವು ಕೇಳಿರ್ತೀರ. ತುಂಬಾ ಸರಳವಾದ ಪದ್ಯ ಅದು. ಹುಡುಗಣ ವೇಷ್ಟಿತ ಚಂದ್ರ ಸುಶೋಭಿತ ದಿವ್ಯಾಂಬರ ಸಂಚಾರಿ. ದೇವರು ಅಂದ್ರೆ ಏನು? ನಕ್ಷತ್ರಗಳ ಸಮೂಹದಲ್ಲಿ ಚಂದ್ರನ ಹೊಳೆತಿರುವಂತಹ ದಿವ್ಯಾಂಬರ. ಅಂಬರ ಅಂದ್ರೆ ಆಕಾಶ ಅಂತೂ ಒಂದು ಅರ್ಥ ಇದೆ, ಬಟ್ಟೆ ಅಂತೂ ಒಂದು ಅರ್ಥ ಇದೆ, ದಾರಿ ಅಂತೂ ಒಂದು ಅರ್ಥ ಇದೆ. ದಿವ್ಯಾಂಬರ ಸಂಚಾರಿ ಅಂತ ನೀವು ಪೂಜೆ ಮಾಡ್ತಿರಲ್ಲ, ಅವನೇನು ಆ ದಿವ್ಯಾಂಬರ ಸಂಚಾರಿ ಆಗಿರೋದ್ರ ಜೊತೆಗೆ ಕಣ್ಣ ನೀರಿನಲ್ಲಿ ಮಣ್ಣ ಧೂಳಿನಲ್ಲಿ ಹೊರಳುತ್ತಿರುವರ ಸಹಕಾರಿ. ಅಲ್ಲೂ ಇರ್ತಾನೆ ಅವನು, ಆದ್ರೆ ಇಲ್ಲೂ ಇರ್ತಾನೆ. ಯಾವುದು ಎಂತದು ಮಣ್ಣು, ಇದು ಉಳಿದು ಎಂತದು ಕಣ್ಣ ನೀರಿನಲ್ಲಿ ಮಣ್ಣ ಧೂಳಿನಲ್ಲಿ ಹೊರಳುತ್ತಿರುವರ ಸಹಚಾರಿ. ಮುಂದಿನ ಬಾಂದಳ ಚುಂಬಿತ ಶುಭ್ರ ಹಿಮಾವೃತ ತುಂಗ ಶೃಂಗದಲ್ಲಿ ಗೃಹವಾಸಿ. ಈ ಕವಿಗಳು ಅಷ್ಟೆಲ್ಲ ದೊಡ್ಡದಾಗಿ ಬರೆದ್ಬಿಟ್ಟಿದ್ದಾರೆ. ಆಕಾಶನೇ ಮುಟ್ಟುವಂತ ಹಿಮದಿಂದ ಆವೃತವಾದಂತ ಹಿಮಾಲಯದಲ್ಲಿ ಶಿವ ಇದ್ದಾನೆ ಅಂತ. ಆದ್ರೆ ದೀನ ಅನಾಥರ, ದುಃಖಿ ದರಿದ್ರರ ಮುರುಕು ಗುಡಿಸಿಲಲ್ಲಿ ಉಪವಾಸಿ. ಆ ಮುರುಕು ಗುಡಿಸಲು ದೇವರೇ ನನ್ಗೆ ಕಷ್ಟ ಕೊಟ್ಟೆ, ಆದ್ರೂ ನಾನು ಬದುಕಿದ್ದೀನಿ ಅಂತಂತಾನಲ್ಲ, ಅವನ ಜೊತೆಲಿ ಉಪವಾಸಿ. ಅವನ ಜೊತೆಲಿ ಫಾಸ್ಟ್ ಮಾಡ್ತಾನೆ ಅಂತಲಾರು ಅನ್ಕೊಳ್ಳಿ, ಅವನ ಜೊತೆಲಿ ಹತ್ತಿರದಲ್ಲಿ ಇರುವಂತದ್ದು. ಮುಂದಿನ ನುಡಿಯೋ ಹಾಗೆ ಇದೆ. ಏನದು? ವಿದ್ಯುಲ್ಲಾಸಿತ ರಸಗಾಮಿ ಉಳುತಿಹ ರೈತನ ನೇಗಿಲ ರೇಣಿನ ಮಣ್ಣಿನ ರೇಖಾ ಪಥಗಾನ್. ಧೂಳಿದೆಯಲ್ಲ ಮಣ್ಣು, ಆ ಮಣ್ಣಿನ ರೇಖದಲ್ಲಿ ಕೂಡ ಹೋಗೋನು. ಇಷ್ಟೆಲ್ಲ ಕೆಲಸ ಅನ್ನೋದು ಯಾವ್ದು ಮಾಡಿದ್ರು ಎಲ್ಲಿ ಬೇಕಾದ್ರೂ ಸಂತೃಪ್ತಿ. ದೇವರು ಹೇಗೆ ಸರ್ವಾಂತರ್ಯಾಮಿಯೋ ಕೆಲಸದ ಸಂತೃಪ್ತಿ ಎಲ್ಲ ಕೆಲಸದಲ್ಲೂ ಸಿಗುತ್ತೆ ಅಂತ ಇಷ್ಟೆಲ್ಲ ಹೇಳಿದ್ರು ಕೂಡ ತಲೆ ತೂಗ್ಬಿಟ್ಟು ಚಪ್ಪಾಳೆ ತಟ್ಬಿಟ್ಟು ಕಾರ್ಯರೂಪಕ್ಕೆ ತರುವಾಗ ನಾವೇನ್ ಮಾಡ್ತೀವಿ? ಆದ್ದರಿಂದ ನಾವು ಗಂಭೀರವಾಗಿ ಕೆಲಸವನ್ನು ಕುರಿತು ಆಲೋಚನೆಯೇ ಮಾಡಿಲ್ಲ. ಮಾಡಿದ ಮಹನೀಯರು ಹೇಳಿದ್ದನ್ನ ನಾವು ಕೇಳಿಸ್ಕೊತೀವಿ ಹೊರತು ಅನ್ವಯಿಸಿಕೊಳ್ಳುವುದಿಲ್ಲ. ನಾನು ಇವತ್ತು ಬೆಳಗ್ಗೆಯಿಂದ ಏನೂ ಕೆಲಸ ಮಾಡಿಲ್ಲ, ಸುಮ್ಮನೆ ದಂಡಪಿಂಡ ಆಗಿ ಕೂತಿದ್ದೀನಿ ಅಂತ ನನಗೆ ಎಂದೂ ಪಶ್ಚಾತ್ತಾಪ ಆಗೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಮನಮ ಶೋಧಿಸಬೇಕು ನಿತ್ಯ ಅನುದಿನ ಮಾಡುವ ಪಾಪ ಪುಣ್ಯದ ವೆಚ್ಚ ಅಂತಾನು ಹೇಳ್ತಾರೆ. ಆದ್ದರಿಂದ ಇಲ್ಲಿ ತುಂಬಾ ಮುಖ್ಯವಾದದ್ದು ಅಂದ್ರೆ ಕೆಲಸದ ಪ್ರೀತಿ ಇದೆಯಲ್ಲ, ಅದು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ನಾವು ಪ್ರಯತ್ನ ಪೂರ್ವಕವಾಗಿ ತಂದುಕೊಳ್ಳದೆ ಇದ್ರೆ ಅದು ಬರೋಲ್ಲ. ಹಾಗನ್ನ ನಾವು ಕೆಟ್ಟವರು ಅಂದ್ರೆ ನಮಗೆ ಕಲಿಸ್ದೋರೇ ಇಲ್ಲ. ಶಾಲೆ ಆಗ್ಲಿ, ಸಮಾಜ ಆಗ್ಲಿ, ಕಸ ಗುಡಿಸೋರ್ಗೆ ಯಾರಿಗೆ ಅವಾರ್ಡ್ ಕೊಡ್ತಾರೆ? ಸಿನಿಮಾದಲ್ಲಿ ನಡ್ಸೋರಿ ನೋಡಿ. ಆಕ್ಟ್ ಅನ್ನೋಕ್ಕೆ ಅಭಿನಯಿಸೋದು ಅಂತ ಒಂದು ಅರ್ಥ ಇದೆ, ಕೆಲಸ ಅಂತೂ ಅರ್ಥ ಇದೆ. ಅಭಿನಯಿಸೋರಿಗೆ ಪ್ರಶಸ್ತಿಗಳು ಕೋಟಿಗಟ್ಟಲೆ ರೂಪಾಯಿ. ನಿಜವಾಗಿ ಬೆವರಿಸೋ ಕೆಲಸ ಮಾಡೋರ್ಗೆ ಏನು? ಈ ರೀತಿಯ ಧೋರಣೆ ಎಲ್ಲ ಕಡೆಯಲ್ಲೂ ಕಂಡು ಬಂದಿರೋದ್ರಿಂದ ನಾವು ಮೊದಲೇ ಚಪಲ ಚಿತ್ತರು. ಪ್ರಶಸ್ತಿ ಬರ್ಲಿ, ನನ್ನ ಹೆಸರು ಪತ್ರಿಕೆಯಲ್ಲಿ ಬರ್ಲಿ, ನನ್ನ ಪುಸ್ತಕದ ಮೇಲೆ ನನ್ನ ಹೆಸರು ಬರ್ಲಿ ಅನ್ನೋರ್ಗೆ ಕೆಲಸ. ಈ ಕೆಲಸದಲ್ಲಿ ಏನೂ ಬರಲ್ಲ ಅಂದ್ರೆ, ಈಗ ನೋಡಿ ನಿಮ್ ಹೆಂಡತಿ ಏನ್ ಮಾಡ್ತಾರೆ ಅಂತ ಇವತ್ತು ನಿನ್ನೆ ಯಾರೋ ಫೇಸ್ಬುಕ್ ಅಲ್ಲಿ ಹಾಕಿದ್ದಾರೆ. ಅಲ್ಲಿ ಕೆಲಸ ಮಾಡ್ತಾರೆ, ಇಲ್ಲಿ ಕೆಲಸ ಮಾಡ್ತಾರೆ, ಸಂಪಾದನೆ ಮಾಡ್ತಾರೆ, ಅದೇನೇನು. ಆದ್ರೆ ಗೃಹಿಣಿ ಅಂತ ಹೇಳ್ಬೇಕಾದ್ರೆ ಗಂಡಂದ್ರು ತಂದ್ಕೋತಾರೆ. ಆ ಗೃಹಿಣಿ ಮಾಡೋ ಹೊತ್ತಿದ್ದಾನೆ ಉಳಿದವರೆಲ್ಲ ಮಾಡಿ ಉಳಿದು ಕೆಲಸಗಳೆಲ್ಲ ಮಾಡೋಕ್ ಸಾಧ್ಯ ಆಗುತ್ತೆ. ಆತ್ಮೀಯರೇ, ಆದ್ದರಿಂದ ಕೆಲಸದ ಧೋರಣೆ ಸಮಾಜದಲ್ಲಿ ಕೂಡ ಆರೋಗ್ಯಕರವಾಗಿಲ್ಲ, ವ್ಯಕ್ತಿಯಲ್ಲಿ ಕೂಡ ಆರೋಗ್ಯಕರವಾಗಿಲ್ಲ ಅನ್ನುವಂಥದ್ದು ಗಮನಿಸಬೇಕಾಗುತ್ತೆ. ಇನ್ನು
ಕೆಲಸ ಮಾಡೋದು ಯಾರನ್ನೋ ಮೆಚ್ಚಕ್ಕೆ ಅಂತನ್ನೋ ಭಾವನೆ ಇದೆಯಲ್ಲ, ಯಾರೇನಂದ್ ಬಿಡ್ತಾರೋ, ಯಾರನ್ನೋ ಮೆಚ್ಚಕ್ಕೆ ಅಂತ, ಆ ಭಾವನೆ ಕೂಡ ನಮ್ಮನ್ನ ಕೆಲಸದಿಂದ ನಮ್ಮನ್ನ ದೂರ ತಳ್ಬಿಡಿ. ಯಾಕೆಂದ್ರೆ ಯಾರೇನಂತಾರೋ ನಂಗೆ ಯಾಕೆ ಬೇಕು? ಈಗ ಹುಡುಗರು ಮೇಷ್ಟ್ರನ್ನ ಪ್ರಶ್ನೆ ಕೇಳಿ ಮೇಷ್ಟ್ರು ಉತ್ತರ ಗೊತ್ತಿದ್ರು ಹೇಳೋದಿಲ್ಲ ಅವರು. ಯಾಕೆಂದ್ರೆ ತಪ್ಪಾಗ ಎಲ್ಲಿಗ್ರಾಚಾರ, ಸುಮ್ಮನಿದ್ರು ಮೇಷ್ಟ್ರೇ ಹೇಳ್ತಾರೆ ಉತ್ತರ. ಹೀಗೆ ನಾವು ಈ ಸಾಹಸ ಪ್ರವೃತ್ತಿಯನ್ನ ದೋಷ ಎಲ್ಲಾಗುತ್ತೋ ಅಂತ ದೋಷಕ್ಕೆ ಹೆದರಿ ನಿಷ್ಕ್ರಿಯರಾಗಿ ಕೂತಿದ್ವಿ. ಎಲ್ಲಿವರೆಗೆ ಹೇಳ್ತಾನೆ ಕೃಷ್ಣ ಅಂದ್ರೆ ಕ್ಲೈಬ್ಯಂ ಆತ್ಮಗಮ ಪಾರ್ಥ, ನೀ ಯುದ್ಧ ಮಾಡಿ ಸತ್ತೋಗಯ್ಯ, ಅದ ಹೇಳಿತನವಾಗಿ ಏನು ಮಾಡ್ದೆ ಕೂತ್ಕೋಬೇಡ, ನೀವು ಯುದ್ಧ ಮಾಡು ಅಂತ ಹೇಳ್ತಾನೆ. ಹಾಗಾಗಿ ನಮ್ಮ ಧರ್ಮದ ದೂರ ಹೋಗಿಲ್ಲ ನಾವೀಗ. ಏನಂದ್ರೆ ಕೆಲಸ ಮಾಡೋದಕ್ಕೆ ನಮ್ ಧರ್ಮ ಪ್ರಮೋಟ್ ಮಾಡಿಲ್ಲ ಅಂತ. ಅದನ್ನ ವೆಸ್ಟ್ನವ್ರು ದೂರಿದ್ದಾರೆ, ಅಲ್ಲಿ ಆಗಿದೆಯಾನೋ ನನಗೆ ಗೊತ್ತಿಲ್ಲ, ನೀವೇ ಓದ್ಕೊಳ್ಳಿ. ಈ ತರ ಕೆಲಸವನ್ನ ದೂರೀಕರಿಸಿರೋರು, ಬಡತನವನ್ನ ದೂರೀಕರಿಸಿರೋರು ಬೇರೆ ದೇಶಗಳಲ್ಲಿ ಕಡಿಮೆ ಅನ್ನೋದು ನನ್ನ ಅಧ್ಯಯನದ ತಿಳುವಳಿಕೆ. ಆತ್ಮೀಯರೇ, ಆದ್ದರಿಂದ ಮೊದಲು ಕೆಲಸನ ಸಂತೋಷ ಪಡ್ಬೇಕಾದ್ರೆ ನಾವು ಮೊದಲು ಬೆಳೆಸ್ಕೋಬೇಕಾದ ಧೋರಣೆ, ನಾವ್ ಇದನ್ನ ಯಾರನ್ನು ಮೆಚ್ಚೋ ಸಲುವಾಗಿ ಅಲ್ಲ ಅನ್ನೋ. ಹಾಗಾದ್ರೆ ಈ ತರ ಕೆಲಸ ಯಾರು ಮಾಡ್ತಾನೆ ಇಲ್ವಾ ಅಂತಂದ್ರೆ ಇದಾರೆ, ನಮ್ ಸುತ್ತಮುತ್ತಲೇ ಇದಾರೆ. ಹೆಣ್ಮಕ್ಳನ್ನೇ ತಗೊಳ್ಳಿ, ಅವ್ರು ಅಡುಗೆ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಹೋದ್ ಸರಿ ಹೀಗ್ ಮಾಡಿದ್ದೆ, ಇವ್ ಸ್ವಲ್ಪ ಚೇಂಜ್ ಮಾಡ್ತೀನಿ, ಹೊಸ ತರ ಟೇಸ್ಟ್ ಬರುತ್ತೆ ನೋಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಕೆಲಸವನ್ನ ಪ್ರಯೋಗಶೀಲತೆಯಿಂದ ಮಾಡುವಂತಹ ಗುಣ ಇದ್ದಿದ್ರಲ್ಲಿ ಪ್ರದರ್ಶಿಸೋರು ಅಂತಂದ್ರೆ ಹೆಣ್ಮಕ್ಳು. ಅವ್ರಿಗೆ ಸ್ವಾತಂತ್ರ್ಯ ಕೂಡ ಇಲ್ಲ. ಅವ್ರ ಹತ್ರ ಅವ್ರು ಏನ್ ಅಡುಗೆ ಮಾಡ್ಬೇಕು ನಿರ್ಧಾರ ಮಾಡೋರು, ಅವರು ಹೇಗ್ ಮಾಡ್ಬೇಕು ಅಂತ ನಿರ್ಧಾರ ಮಾಡೋರು. ನೀವು ಅಧ್ಯಾಪಕರೋ ಅಥವಾ ಕೆಲಸದ ಕಚೇರಿಯಲ್ಲಿ ಕೆಲಸ ಮಾಡೋರು, ನೀವು ಮಾಡಕ್ ಬಂದ್ರೆ ನಿಮ್ಮ ಮೇಲಧಿಕಾರಿ ಇರ್ತಾನ, ಅವ್ನು ಬಂದು ಕೆನ್ ಹೊಡಿತಾನೆ, ಯಾರನ್ನ ಕೇಳಿ ಮಾಡ್ಬೇಕು ಹೀಗೆ ಅಂತ. ಹಾಗಾಗಿ ನಾವು ಕೆಲಸದಲ್ಲಿ ತಲ್ಲೀನರಾಗೋದಕ್ಕೆ ನಮಗೊಂದು ಅಹಂಕಾರ ಇದೆ. ನಮ್ಮನ್ನೆಲ್ಲರೂ ಮೆಚ್ಚಬೇಕು, ನಮ್ಮನ್ನ ಯಾವ ಕಾರಣಕ್ಕೂ ಯಾರು ಬೈಬಾರದು. ಈ ಎರಡು ಭಾವ ಇದೆಯಲ್ಲ, ನನ್ನೆಲ್ಲರೂ ಮೆಚ್ಚಬೇಕು, ಯಾರು ಬೈಬಾರದು ಅನ್ನೋದಕ್ಕೆ ಅಂಟುಕೊಂಡಿರೋವರೆಗೆ ನಾವು ಯಾವ ಕೆಲಸನೂ ಮನಸ್ಸಾರ ಮಾಡಕ್ ಸಾಧ್ಯ. ಹಾಗಾದ್ರೆ ಗಂಡಸರು ನಾವು ಹೊರಗಡೆ ದುಡಿಯೋರು, ನಾವು ಕೆಲಸದಲ್ಲಿ ಹೆಂಗ್ ತನ್ಮಯ ಆಗಕ್ ಸಾಧ್ಯ? ನಮ್ಗೆ ಇಷ್ಟು ಇಲ್ಲದ ಕೆಲಸ ಮಾಡ್ಬೇಕಾಗುತ್ತೆ. ಆಯ್ತು, ನಮ್ಗೆ ಇಷ್ಟು ಇಲ್ದಿದ್ರೇನು, ಕೆಲಸ ಏನು, ಆ ಕೆಲಸದಲ್ಲಿ ನಾನೇನ್ ಕಲ್ತ್ಕೊಳ್ಳೋದು ಅನ್ನುವಾಗ ನನ್ನಿಷ್ಟು ನಾನು ಅನ್ನೋದು ಇಲ್ಲಕ್ಕೆ ಹೋಗ್ಬೇಕು. ಮೋಕ್ಷ ಅಂದ್ರೆ ನಾನು ಅನ್ನೋಂಥದ್ದು ಇಲ್ಲದೆ ಇರೋದು ಅಂತ ಮಂಕುತಿಮ್ಮನ ಪದೇ ಪದೇ ಹೇಳ್ತಾರೆ. ಶರದಿಯನು ಈಜುವನು, ಸಮರದಲ್ಲಿ ಕಾದುವನು, ಗುರಿಯೊಂದನಲ್ಲದೆ ಪೆರತೊಂದ ನೋಡುವನೆ. ಅವನು ಈಜುವಾಗ ನಂಗೆ ಹೊಟ್ಟೆ ಆಗ್ತಿದ್ಯಾ, ನೀಟಾಗಿ ಡ್ರೆಸ್ ಮಾಡ್ಕೊಂಡಿದ್ದೀನಾ, ಇಸ್ತ್ರಿ ಇದೆಯಾ ಅಂತ ನೋಡ್ತಾನೆ. ಅವನು ಅದನ್ನೇನು ನೋಡೋದಿಲ್ಲ. ಅವನು ಮರೆಯುವನು ತಾನೆಂಬುದನ್ನು ಮಹಾವೇಶದಲ್ಲಿ, ಅವನಿಗೆ ಕಂಟಾರ ಸಮುದ್ರ ಈಜೋದೆರಡೆ, ತಾನಿಲ್ಲ. ಆದ್ದರಿಂದ ನಾನುವನ್ನು ದುರ್ಬಲಗೊಳಿಸುವುದೇ ಮೋಕ್ಷ ಅನ್ನೋದಾದ್ರೆ, ಕೆಲಸ ಕೊಡುವ ಆ ಮೋಕ್ಷವನ್ನ ಬೇರೆ ಯಾವುದು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಕೆಲಸದಲ್ಲೇ ಸುಖ ಮಾಡ್ಬೇಕು. ಅದಕ್ಕೆ ಕಾಯಕವೇ ಕೈಲಾಸ ಅಂತ ವಾಸ್ತು ವಚನ ಸಾಹಿತ್ಯದಲ್ಲಿ ಕಾಯಕವೇ ಅಂತಿಲ್ಲ, ಕಾಯವೇ ಕೈಲಾಸ ಅಂತಿರೋದು. ಆದ್ರೆ ಕಾಯಕವೂ ಕೈಲಾಸವೇ. ಯಾಕೆಂದ್ರೆ ಕಾಯಕವನ್ನ ನಾನು ಪ್ರಕೃತಿಯನ್ನ ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ನಾ ಮಾಡ್ತಾ ಇದ್ದೀನಿ ಅನ್ನೋ ಭಾವ ನಮ್ಗೆ ಇದ್ದಾಗ ಆಗ ಏನಾಗುತ್ತೆ, ಕಾಯಕ ಕೈಲಾಸ ಆಗುತ್ತೆ ಅನ್ನುವಂಥದ್ದನ್ನ ಗಮನಿಸ್ಬೇಕಾಗುತ್ತೆ. ಆತ್ಮೀಯರೇ, ಇನ್ನೊಬ್ಬ ಪಾಶ್ಚಿಮಾತ್ಯ ದಾರ್ಶನಿಕ, ಈ ಹಿನ್ನೆಲೆ ಏನೂ ಇಲ್ಲ ಪಾಪ ಅವನಿಗೆ, ಆದ್ರೂ ಅವನು ಹೇಳ್ತಾನೆ, ಕೆಲಸನ ನೀವು ತುಂಬಾ ಸುಲಭವಾಗಿ ಆನಂದ ಪಡ್ಬೋದು. ಏನು ಅಂತಂದ್ರೆ, ನೀವು ಯಾವುದೋ ಒಂದು ಪದಾರ್ಥ ನೀವು ಕೆಲಸ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ನಿಮ್ ಕೈ ಕಾಲು ನಿಸರ್ಗದ ಸಂಪರ್ಕ ಬರುತ್ತೆ ಅಲ್ವಾ. ಮನೇಲಿ ಪಾತ್ರೆ ತೊಳಿಬೇಕು ಅಂತ ಇಟ್ಕೊಂಡು, ಪಾತ್ರೆ ಅನ್ನೋದು ಪಂಚಭೂತಗಳಿಂದಾದ ಪಂಚಭೂತಗಳೆಲ್ಲ ಸೇರ್ಕೊಂಡಿರುವಂಥದ್ದು ಒಂದು. ನನ್ನ ದೇಹವು ಪಂಚಭೂತಗಳಿಂದ ಅದು. ನನ್ನ ದೇಹದ ಪಂಚಭೂತಗಳು ಆ ಪಾತ್ರೆಯ ಪಂಚಭೂತದೊಂದಿಗೆ ಸಂಪರ್ಕ ಪಡೆದು ಉಜ್ಜುತ್ತಾ ಇದೆ ಅಂದ್ರೇನು, ನಾನು ಸ್ವಯಂ ಪ್ರಜ್ಞೆ ಉಜ್ಜಿದಾಗ ಆಗೋ ನೋವನ್ನು ಅನುಭವಿಸುವಂತ ಸ್ವಯಂ ಪ್ರಜ್ಞೆ, ಪಾಪ ಆ ಪಾತ್ರೆ ಸ್ವಯಂ ಪ್ರಜ್ಞೆ ಇಲ್ಲ, ನನಗೂ ಪ್ರಕೃತಿಗೂ ಸಂಪರ್ಕ ಬಂತು ಅಂತ ನೀವ್ ಹೇಳಿ ಸಂತೋಷ ಪಡಬೇಕಾಗದಕ್ಕೆ ಏನಾಗ್ಬೇಕು, ಸಂಪರ್ಕ ಆಗ್ಬೇಕು. ಯಾವ್ದ್ರ ಜೊತೆಲಿ? ಪ್ರಕೃತಿಯ ಜೊತೆಲಿ. ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಪ್ರಕೃತಿಯ ಜೊತೆಯಲ್ಲಿ ಸಂಪರ್ಕ ಪಡೆಯೋದೆ. ಆ ಸಂಪರ್ಕ ನಂಗೆ ಬಂದಿದೆ, ಐ ಆಮ್ ಇನ್ ಕಾಂಟ್ಯಾಕ್ಟ್ ವಿತ್ ದಿ ನೇಚರ್ ಅಂತ ಅನ್ನೋಂತ ಸಂತೃಪ್ತಿ ಮಾತ್ರ ಬಂದಿಲ್ಲ. ಯಾಕೆ? ನಮ್ಗೆ ಅದು ಕೆಲಸವಾಗಿ ಕಾಣ್ತಾ ಇದೆಯೇ ಹೊರತು ಪ್ರಕೃತಿಯ ಸಂಪರ್ಕ ಬಂದಿದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾನು
5 ಎಲಿಮೆಂಟ್ಸ್ ಇಲ್ಲೇ ಆಗಿರೋದು ಅಲ್ವಾ. ಭೂಮಿ, ಮಣ್ಣು, ನೀರು, ಗಾಳಿ, ವಾಯು, ಶೂನ್ಯ, ನಮ್ಮ ದೇಹನು ಆ ಪಾತ್ರೆಯಿಂದಲೂ ಆಗಿರೋದು. ಆ ಪಾತ್ರೆಗೆ ಆಗದೆ ಇರುವಂತ ಅನುಭವ ನಂಗೆ ಆಗ್ತಿದೆ ಅಂದಾಗ ನಂಗೆ ಎಷ್ಟು ಖುಷಿ ಆಗ್ಬೇಕು. ಆದ್ದರಿಂದ ಈ ಪ್ರಕೃತಿಯ ಸಂಪರ್ಕವನ್ನ ಅನುಭವಿಸುವ ಒಂದು ಜಾಣತನವನ್ನ ನಾವು ಕಳ್ಕೊಂಡಿರೋದ್ರಿಂದ ಕೆಲಸ ಅಂದ್ರೆ ನಮ್ಗೆ ಇನ್ನೇನು ಹೊಳೆಯಲ್ಲ. ನನಗೆ ಉತ್ಸಾಹ ಕೊಡುತ್ತೆ, ನನ್ನ ಚಿಂತೆ ಬರ್ತದೆ, ಯಾವ್ದು ಹೊಳೆಯಲ್ಲ. ನಂಗೆ ಹೊಳೆಯೋದೇನು ಕೆಲಸ ಅಂದ್ರೆ ಇಂಥ ಕೆಲಸ ಮಾಡ್ಬೇಕಾ ನಾನು ಅದಕ್ಕಿಂತ ಒಳ್ಳೆ ಕೆಲಸ ಮಾಡ್ತೀನಿ. ದೊಡ್ಡ ಕೆಲಸ ಬೇರೆ ಇದೆ, ಚಿಕ್ಕ ಕೆಲಸ ಬೇರೆ ಇದೆ. ಯಾವ್ದು ದೊಡ್ಡ ಕೆಲಸ? ದುಡ್ಡು ಕೊಡೋದು, ಕೀರ್ತಿ ಕೊಡೋದು, ನಮ್ಗೆ ಎರಡೇ ಗೊತ್ತಿರೋದು. ಜನ ಮೆಚ್ಚೋದು ತಾನೆ, ನನ್ನ ಹತ್ರ ಇರೋ ದುಡ್ಡನ್ನ ನನಗೆ ತೋರಿಸೋದು, ನಂಗೆ ಬಂದಿರೋ ಬಿರುದಿಂದ ಅಷ್ಟನ್ನೇ ಮಾಡ್ತೀನಿ. ಕೊಡದೇ ಇರೋರು ಯಾರಿಗಾರು ಬಿರುದು ಬಂದು ಸಾಕು ತಕ್ಷಣ ಅಭಿನಂದನೆಗಳು ಹಾಕೋದ್ರಿಂದ ಏನ್ ತೋರಿಸುತ್ತದು? ಇವರು ಅಭಿನಂದನೆ ಕಾಯ್ತಾ ಇದ್ದಾರೆ ಅನ್ನೋದು ತೋರಿಸುತ್ತೆ. ಯಾಕೆ ಅಭಿನಂದಿಸ್ಬೇಕು ನಮ್ಮ? ಅದನ್ನೇ DVG ವನಸಮದಳು ಅಂತ ಹೇಳಿದ್ನಲ್ಲ ಕಳೆದ ಲೀಲಾಜಾಲದಲ್ಲಿ. ಜನಕ್ಕೆ ಸಂತಸವೀವ ಘನನು ನಾನೆಂದೆಂಬ ಎಣಿಕೆ ತೋರದೆ ಜಗದ ಹೊಗಳಿಕೆಗೆ ಬಾಯಿ ಬಿಡದೆ. ಈ ರೀತಿಯಾಗಿ ಸಂತೋಷ ಪಡೋದನ್ನು ಪ್ರಕೃತಿ ಹೇಳ್ಕೊಡ್ತಾ ಇದೆ. ಮಲ್ಗೆ ಗಿಡ, ಮಲ್ಗೆ ಹೂವನ್ನು ಅರಳಿಸುತ್ತೆ, ಅದು ಧೂಳಿಗೆ ಬಿದ್ರು ಅದು ಚಿಂತೆ ಮಾಡಲ್ಲ. ನನ್ನ ಕೆಲಸ ಮುಗಿದೋಯ್ತು, ಅರಳಿಸೋದು. ಬೇಕಾದವ್ರು ನೋಡ್ಲಿ, ಬೇಡದವ್ರು ಬಿಡ್ಲಿ. ಆದ್ದರಿಂದ ಪ್ರಕೃತಿಯೇ ತಾನು ಕೆಲಸ ಮಾಡಿ ಅದು ಹಾಳಾಯ್ತೋ ಏನಾಯ್ತೋ ಅನ್ನೋ ಚಿಂತೆ ಮಾಡದೆ ನಿರಾಳವಾಗಿ ಆನಂದಿಸ್ತಾ ಇದೆ. ನಾವು ಪ್ರಕೃತಿಯಿಂದ ಲಾಭ ಕಲ್ತ್ಕೊಂಡ್ರೆ ಹೊರತು ಪಾಠ ಕಲ್ತ್ಕೊಳ್ಳಿ. ಈ ಪ್ರಕೃತಿಯಿಂದ ಲಾಭ ಕಲ್ತ್ಕೊಳ್ಳೋದ್ರ ಬದಲು ಪಾಠ ಕಲ್ತ್ಕೊಂಡಿದ್ದಿದ್ರೆ ಬಹುಶಃ ನಮ್ಮ ಕೆಲಸದ ಪ್ರೀತಿ ಮತ್ತಷ್ಟು ಉತ್ಕರ್ಷವಾಗಿ ಆಗ್ತಾ ಇತ್ತೇನೋ ಅಂತ ನಿಮಗೂ ಅನ್ನಿಸಬಹುದು ಅಂತ ಅನ್ಕೋತೀನಿ. ಇನ್ನೊಮ್ಮೆ ಈ ವಿಡಿಯೋನ ನೋಡಿದ್ರೆ ನಿಮ್ಗೆ ಅವಾಗ ನಾನು ಬೇಗ ಸಮಯದ ಮಿತಿಯಲ್ಲಿ ಹೇಳ್ತಾ ಹೋಗ್ತಿದ್ದೀನಿ. ಅದರಿಂದ ಗೊತ್ತಾಗ್ತಾ ಇಲ್ಲ, ನಿಧಾನ ಕೇಳಿಸ್ಕೊಳ್ಳಿ. ಆಮೇಲೆ ಕೆಲಸದಲ್ಲಿ 2 ರೀತಿಯ ಆನಂದ ಇದೆ. ಕೆಲಸ ಮಾಡುವಾಗ್ಲೇ ಆನಂದ ಕೊಡು. ನಾನು ಪ್ರೀತಿ ಅನ್ನೋದು ಕಳೆದ ಲೀಲಾ ಜಾಲನ್ಯ ಅಂತ ಹೇಳಿದ್ನಲ್ಲ, ಕೋಟಿ ಭೃತ್ಯರಿರಲು ಆಟಕಾಂಬರನ ಸೇವೆ ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿ ಹೇಳುವಂತ ಅದ್ರಲ್ಲಿ ಆಗ್ಲೇ ಪ್ರಸ್ತಾಪ ಮಾಡಿದ್ದೇನೆ. ಕಳೆದ ಬಾರಿ ಪ್ರೀತಿಯ 5 ಹಂತಗಳನ್ನು ಹೇಳಿದ್ದೆ. ಇವತ್ತು ಅದನ್ನ ಕ್ರಿಯೆಗೆ ಅನ್ವಯಿಸ್ಬೇಕಾಗ್ತದೆ. ಆ ಉದಾಹರಣೆನೇ ನೋಡಿ ಈಗ. ಹಾಗಾಗಿ ಏನಾಗುತ್ತೆ ಅಂದ್ರೆ ಪ್ರಕ್ರಿಯಾನಂದ, ಪ್ರತಿಫಲಾನಂದ ಅಂತ 2 ಇದೆ ಒಂದು ಕೆಲಸ. ಈ ಕೆಲಸ ಮಾಡುವಾಗಲೂ ಒಂದೊಂದು ಹಂತದಲ್ಲೂ ಕೂಡ ಸಂತೋಷ ಪಡುವಂಥದ್ದು. ಪ್ರಕ್ರಿಯೆ, ಪ್ರಾಸೆಸ್, ಎಂಜಾಯಿಂಗ್ ದಿ ಪ್ರಾಸೆಸ್. ಪ್ರತಿಫಲಾನಂದ, ಎಂಜಾಯಿಂಗ್ ದಿ ಪ್ರಾಡಕ್ಟ್. ಒಂದು ರಾಸಾಯನಿಕ ಕ್ರಿಯೆ ನಡೆಸುವಾಗ ಆ ಕ್ರಿಯೆ ನೋಡೋದೇ ಒಂದು ಮಜಾ, ಆ ಕ್ರಿಯೆಯಿಂದ ಬರೋದನ್ನು ಉಪಯೋಗಿಸ್ಕೊಳ್ಳೋದೇ ಒಂದು ಮಜಾ. ಸೊ ಪ್ರಾಸೆಸ್ ಎಂಜಾಯ್ಮೆಂಟ್ ಅಂಡ್ ಪ್ರಾಡಕ್ಟ್ ಎಂಜಾಯ್ಮೆಂಟ್ ಅಂತ 2 ಇದೆ. ಈ ಪ್ರಾಸೆಸ್ ಎಂಜಾಯ್ಮೆಂಟ್ ನಾವು ಕಲ್ತ್ಕೊಂಡವರು ಪ್ರಾಡಕ್ಟ್ ಬಗ್ಗೆ ದೇ ಡೋಂಟ್ ಬಾದರ್. ಪ್ರಾಸೆಸ್ ನಾನು ಇಷ್ಟು ಖುಷಿ ಪಟ್ಟಿದ್ದೀನಿ, ನಂಗೆ ಎಂತದ್ದು ಲಾಟ್ರಿ ಟಿಕೆಟ್ ಮಾರೋ ಕಮಿಷನ್ ಅಲ್ಲೇ ಮನೆ ಕಟ್ಸಿದ್ದೀನಿ, ಲಾಟ್ರಿ ಬಂದ್ರೆ ಎಷ್ಟು ಬರ್ದಿದ್ರು ಎಷ್ಟು ಅಂತ. ಪ್ರಕ್ರಿಯಾನಂದ ನಾವೆಲ್ಲ ಏನ್ ಮಾಡಿದೀವಿ? ಪ್ರತಿಫಲಾನಂದ ಕಂಡುಕೊಂಡು ಪ್ರಕ್ರಿಯಾನಂದ ಕೈ ಬಿಟ್ಟು. ಕೃಷ್ಣ ರಿವರ್ಸ್ ಹೇಳ್ತಾನೆ, ಪ್ರಕ್ರಿಯೆಯನ್ನ ಆನಂದಿಸಿ ಪ್ರತಿಫಲದ ಬಗ್ಗೆ ಅಂಟ್ಕೋಬೇಡಿ ಅಂತ. ನಾವು ಹೇಳಿದ್ರೆ ಜಸ್ಟ್ ರಿವರ್ಸ್. ಪ್ರಕ್ರಿಯೆಯನ್ನು ಆನಂದಿಸಿ ಔಟ್ಕಮ್ ಬಗ್ಗೆ ಚಿಂತೆ ಮಾಡಬೇಡಿ ಅಂತ. ನಿಷ್ಕಾಮ ಕರ್ಮ ಅಂದ್ರೆ ಏನು? ಕಾಮ ಯಾವುದ್ರ ಬಗ್ಗೆ? ಕರ್ಮ ಫಲದ ಬಗ್ಗೆನೇ ನಮಗ್ ಕಾಮ. ಅನಾಶ್ರಿತಂ ಕರ್ಮ ಫಲಂ. ಆ ಕೆಲಸ ಏನಾರು ಆಗ್ಲಿ, ನಾನು ಕೆಲಸ ಮಾಡಿದ್ರಿಂದ ನಂಗೇನು ನಷ್ಟ ಆಗಿಲ್ಲ, ಪ್ರಕೃತಿ ನನ್ನ ಕೈಲಿ ಮಾಡಿಸಿದೆ, ಎಲ್ಲಾ ಶಕ್ತಿನೂ ಕೊಟ್ಟು ಅನೇಕ ಜನರು ಬೆಂಬಲ ಕೊಟ್ಟಿದ್ದಾರೆ, ನಾನು ಕೆಲಸ ಮಾಡಿದ್ದೀನಿ, ನಾನು ಎಲ್ಲಿದ್ದೀನಿ? ನನಗೆ ಅನಾಶ್ರಿತಂ ಕರ್ಮ ಫಲಂ ಕಾರ್ಯಕರ್ಮ ಕರೋತಿಯ ಸ ಯೋಗಿ ಚ ಸನ್ಯಾಸಿ. ಅವನೇ ಯೋಗಿ, ಅವನೇ ಸನ್ಯಾಸಿ. ನ ನೀರಜ್ಞಿ, ಅವನಿಗೆ 1 ನಿಮಿಷನೂ ಸುಮ್ಮನಿರೋ ಕಾಲ, ಏನಾದ್ರು ಒಂದು ಕೆಲಸ ಮಾಡೇ ಮಾಡ್ತಾನೆ. ನಿರಜ್ಞಿ, ಮುಂದಕ್ಕೆ ಹೋಗದೆ ಇರಲ್ಲ ಅವನು. ನಚ ಕ್ರಿಯ, ಏನು ಕೆಲಸ ಮಾಡಿದ್ರೆ ಸುಮ್ಮನಿರಲ್ಲ. 6ನೇ ಅಧ್ಯಾಯದ ಧ್ಯಾನ ಯೋಗದ 1ನೇ ಶ್ಲೋಕ. ಧ್ಯಾನ ಯೋಗ ಅದು ಹೆಸರು. ಧ್ಯಾನ ಅಂದ್ರೆ ನಮ್ಮ ಪ್ರಕಾರ ಕಣ್ಣು ಮೂಗು ಮುಚ್ಕೊಂಡು ಯಾರ ಕಡೆನೂ ನೋಡದೆ ಬಾಗಿಲು ಹಾಕೊಂಡು ಧ್ಯಾನ ಮಾಡೋದು ಅಂತ. ಧ್ಯಾನ ಯೋಗದ 1ನೇ ಪದ್ಯ ಕೆಲಸ ಮಾಡ್ತಾ ಧ್ಯಾನ ಮಾಡು, ಕೆಲಸದಲ್ಲಿರೋ ಫಲ ಕಂಡುಕೋಬೇಡ ಅಂತ 1ನೇ ಶ್ಲೋಕದಲ್ಲೇ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಆತ್ಮೀಯರೇ, ಕೆಲಸದ ಬಗ್ಗೆ ನಮಗೆ ಯಾಕೆ ಇರಬೇಕಾದ ಒಲವು ಇಲ್ಲ ಅನ್ನೋದಕ್ಕೆ ಸ್ಪಷ್ಟವಾದಂತಹ ಕಾರಣ ಏನಂದ್ರೆ, ನಾವು ಪ್ರಕ್ರಿಯೆಯನ್ನು ಆನಂದಿಸ್ತೀವಿ ಹೊರತು, ಅದರ ಪ್ರತಿಫಲವನ್ನು ಹುಡುಕ್ತಿದ್ದೀವಿ ಹೊರತು ಪ್ರಕ್ರಿಯೆಯನ್ನು ಆನಂದಿಸೋದಿಲ್ಲ.
ಇದನ್ನ ಬದಲಾಯಿಸದೇ ಇದ್ರೆ ಕೆಲಸದ ಬಗ್ಗೆ ನಮ್ಮ ಧೋರಣೆ ಬದಲಾಗೋದಿಲ್ಲ. ಆದ್ರಿಂದ ಅಲ್ವಾ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಪುರಂದರದಾದ್ರು, ಪುರಂದರ ವಿಠಲನ ಬಯಸೋದು ನರಚಿತ್ತ. ಮನುಷ್ಯ ಏನು, ನಂಗೆ ದೇವರೇ ಕಾಣಿಸ್ಕೊಂಡ್ಬಿಡು, ನಾನು ಮೋಕ್ಷ ಕಾಣಿಸ್ಬಿಡು ಅಂತ ಒಂದ್ಸರಿ ಬಾಯಿ ಮಾತು ಎಲ್ಲರೂ ಹೇಳಿದಾಗ ಹೇಳ್ತೀವಿ. ಕರ್ಮವ ಕಳೆಯುವುದು ಹರಿಚಿತ್ತವಯ್ಯ. ಮೊದಲು ನೀನ್ ಕರ್ಮ ಕಟ್ಟಕೋ ಮೊದಲು, ಆಮೇಲೆ ಬರುವುದು. ಅಂದ್ರೇನಾಯ್ತು, ಕರ್ಮ ಮಾಡೋದು ಕರ್ಮ ಕಳ್ಕೊಳ್ಳೋದಕ್ಕೆ ಕೂಡ ಅಂತ ಆಯ್ತು. ಇದು ಹೇಗಿದ್ದು, ಇದೇನಿದ್ದು ಕರ್ಮ ಮಾಡೋದನ್ನ ಕರ್ಮ ಕಳ್ಕೊಳ್ಳೋದು ಅಂತ ಹೇಳ್ತೀವಿ. ಇದ್ರೆ ಎಷ್ಟು ಜನರ ಬೆಂಬಲದಿಂದ ನಾವು ಉಸಿರಾಡ್ತಾ ಇದ್ವಿ, ಊಟ ಮಾಡ್ತಾ ಇದ್ವಿ. ನಂಗೆ ಪೆನ್ಷನ್ ಬರುತ್ತೆ, ನಂಗೆ ಯಾರ್ದು ಹೊಂದಿಲ್ಲ ಅಂತ ನಾನು ಹೇಳ್ಬೋದು, ನಂಗೆ ಪೆನ್ಷನ್ ಬರುತ್ತೆ. ಆದ್ರೆ ಪ್ರಶ್ನೆ, ಬಂದಿದ್ದ ಪೆನ್ಷನ್ಗೆ ಅನ್ನ ಬೆಳ್ಕೊಡ್ತಾ ಇದ್ರೆ ನನ್ನ ಪೆನ್ಷನ್ ತಗೊಂಡು ಏನ್ ಮಾಡ್ಲಿ ನಾನು? ಆದ್ರಿಂದ ಈ ಕೃತಜ್ಞತೆ ಇದೆಯಲ್ಲ, ಕೃತಜ್ಞತೆಯಿಂದ ನಾವು ಕೆಲಸ ಮಾಡಿರೋದು ಏನಾಗುತ್ತೆ, ಪ್ರಪಂಚದ ಋಣ ತೀರಿಸ್ಬೇಕು ಅಂತ. ಅದಕ್ಕೆ ಯಾವಾಗ್ಲೂ 3 ಋಣಗಳು ಹೇಳ್ತಾ ಇದ್ರಲ್ಲ, ಪಿತೃ ಋಣ, ದೇವ ಋಣ, ಆಮೇಲೆ ಇನ್ನೊಂದು ಋಷಿ ಋಣ ಅಂತ 3 ಋಣ ಅಂತ. ಪಿತೃ ಋಣ ಅಂದ್ರೆ ನಾವು ಅದನ್ನ ಚಿಕ್ಕದ್ ಮಾಡ್ಬಿಟ್ವಿ. ಎಲ್ಲ ಹಿರಿಯರಿಗೂ ಗೌರವಿಸಿ ಅವ್ರನ್ನ ಪ್ರೀತಿಯಾಗಿ ಕಾಣೋದಲ್ಲ, ನಮ್ಮ ಅಪ್ಪ ಅಮ್ಮನ್ ನೋಡ್ಕೊಂಡ್ರೆ ಸಾಕು, ಅದನ್ನು ಚಿಕ್ಕದ್ ಮಾಡ್ಬಿಟ್ಟು ಈಗ ಅವ್ರನ್ನು ವೃದ್ಧಾಶ್ರಮ ಸೇರಿಸ್ತೀವಿ. ಸೊ ವ್ಯಾಪಕ ಅರ್ಥದಲ್ಲಿ ತಗೋಬೇಕು. ಪಿತೃ ಅಂದ್ರೆ ಯಾರು ಅಂದ್ರೆ ನಮ್ಮನ್ನ ಪೋಷಿಸ್ತಾ ಇರೋರು. ಅತಿ ದೊಡ್ಡ ಪಿತೃ ಯಾರು? ಪ್ರಕೃತಿ. ಅದ್ರ ಋಣ ಇದೆ ನಮ್ಗೆ. ಆಮೇಲೆ ದೇವ ಋಣ. ದೇವ ಅಂದ್ರೇನು? ಎಲ್ಲ ದೇವಸ್ಥಾನದಲ್ಲಿರೋ ದೇವರಷ್ಟೇ ಅಲ್ಲ, ಇಡೀ ಸೃಷ್ಟಿ ನಮ್ಮನ್ನ, ನಮ್ಮ ಅಪ್ಪ ಅಮ್ಮನ್ನ, ನಮಗ್ ಬೆಂಬಲ ಕೊಡ್ತಿರೋರ್ನ ಎಲ್ಲರನ್ನೂ ಪ್ರೋತ್ಸಾಹಿಸ್ತಾ ಇರೋದು ಪ್ರಕೃತಿ. ಆ ಪ್ರಕೃತಿಯಲ್ಲಿ ಸೃಷ್ಟಿಕರ್ತ ವ್ಯಕ್ತ ರೂಪ ಪ್ರಕೃತಿ ಅಂತ ಆ ಋಣ ತೀರಿಸ್ಬೇಕಾಗಿದೆ. ಇನ್ನು 3ನೇದು ಋಷಿ ಋಣ. ತನ್ಗೆ ಏನ್ ನೋವಾಗ್ತಿದ್ಯೋ, ಬೇಜಾರಾಗ್ತಿದ್ಯೋ ಮರ್ತ್ಬಿಟ್ಟು ಸಮಾಜದ ಒಳಿತನ್ನೇ ಕೂತ್ಕೊಂಡು ಯೋಚನೆ ಮಾಡ್ತಾರಲ್ಲ, ಅವ್ರ ಋಣ ತೀರಿಸ್ಬೇಕಾಗಿದೆ. ಆದ್ರಿಂದ ಕ್ರಿಯೆ ಮಾಡೋದು ನನ್ನ ಆರೋಗ್ಯಕ್ಕೆ, ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಅಂತ ಅಥವಾ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ ಅಂತ ಎಕ್ಸರ್ಸೈಸ್ ಮಾಡಿದ ಹಾಗಲ್ಲ, ಋಣ ತೀರಿಸೋದಕ್ಕೋಸ್ಕರ ಮಾಡ್ಬೇಕಾಗುತ್ತೆ. ಋಣವನ್ನ ತೀರಿಸ್ತಾನೆ ಹೋಗ್ಬೇಕು ಅನ್ನೋದ್ರಿಂದ ಋಣ ಅನ್ನೋದು ಏನದು, ಬೇರೆಯವ್ರು ನಮಗೋಸ್ಕರ ಮಾಡಿದ ಕೆಲಸ. ಕೆಲಸದ ಋಣವನ್ನು ತೀರಿಸೋದಕ್ಕೆ ಕೆಲಸ ಮಾಡಿ ತೀರಿಸ್ಕೋಬೇಕು ಅನ್ನುವಂತ ಭಾವನೆ ಇರೋದ್ರಿಂದ ಕೆಲಸದ ಮಹತ್ವ ಎಷ್ಟು ಅಂತ ನೀವೇ ಅಂದಾಜು ಮಾಡಿ. ಆದ್ರಿಂದ ಆತ್ಮೀಯರೇ, ಕೆಲಸ ಅನ್ನೋದು ನಾನು ಮಾಡದೇ ಇದ್ರೆ ಅವ್ರ ಋಣ ಯಾವ್ದು ನಾ ತೀರಿಸ್ದೇಲೆ ಹೋದ ಹಾಗೆ ಲೆಕ್ಕ. 9 ತಿಂಗಳು ನಮ್ಮನ್ನ ಹೊತ್ತು ಸಾಕಿರ್ತಾರೆ. ನಾವ್ ಏನ್ ಮಾಡಿದ್ರೆ ತಾನೇ ಮಾಡಿದ್ದು ಎಲ್ಲ ಅವ್ರಿಗೂ ಸೇರಿದ್ದದು. ಅದು ಹಕ್ಕು ಲೀಗಲಿ ಬಿಲಾಂಗ್ಸ್ ಟು ದೆಮ್ ಪೇರೆಂಟ್ಸ್. ಇರ್ಲಿ ಬಿಡಿ, ನಾನು ತುಂಬಾ ಸೆಂಟಿಮೆಂಟಲ್ ಆಗಿ ಹೇಳ್ಬಿಟ್ಟೇನೋ ಮಾಡ್ತೀನಿ ಕೆಲಸದ ಬಗ್ಗೆ ಅಂತ ಮಾಡಿ. ಇನ್ನೊಂದು ಹೇಳಿ ಇವತ್ತಿನ ಇದನ್ನ ಮುಗಿಸ್ತೀನಿ. ಮುಂದಿನ ಭಾಗದಲ್ಲಿ ಇದನ್ನ ಹೇಗೆ ಕೆಲಸದ ಪ್ರೀತಿಯನ್ನ ಸಾಧಿಸೋದು ಹೇಗೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ಒತ್ತು ಕೊಟ್ಟು ಹೇಳ್ತೇನೆ. ನಾವು ಮಾಡೋ ಕೆಲಸನೇ ನೋಡೋ ರೀತಿಯನ್ನ ಬದಲಾಯಿಸ್ಕೊಳ್ಳೋದು ಹೇಗೆ ಅಂತ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಈಗ ಇನ್ನೊಂದಿದೆ, ಶ್ರದ್ಧೆ ಅಂತಿದೆ. ಶ್ರದ್ಧೆ ಅಂದ್ರೆ ಏನು? ನಾವ್ ಎಷ್ಟೋ ಸರಿ ಭಾಷಣ ಮಾಡಿದ್ದೆ ಕೇಳಿದವ್ರಿಗೆ, ಅವ್ನು ತುಂಬಾ ಶ್ರದ್ಧೆಯಾಗಿ ಓದ್ತಾನಪ್ಪ ಹುಡುಗ, ಇನ್ನೊಬ್ಬ ಹುಡುಗ ನೀನ್ ಚೆನ್ನಾಗಿ ಓದ್ಬೇಕಪ್ಪ, ತುಂಬಾ ಶ್ರದ್ಧೆಯಾಗಿ ಓದ್ಬೇಕು ಅಂತ. ಶ್ರದ್ಧೆ ಅಂದ್ರೆ ಏನು ನಮ್ಗೆ ಗೊತ್ತೇ ಇಲ್ಲ. ಶ್ರದ್ಧೆ ಅಂದ್ರೆ ಆ ಕೆಲಸ ಬರೋವರೆಗೂ ಅದೆಷ್ಟೇ ಕಷ್ಟ ಆಗ್ಲಿ ಅದನ್ನ ಬೆನ್ನು ಹತ್ತೋದು. ಸೋಲು ಗೆಲುವು ಏನಾದ್ರು ಬರ್ಲಿ, ನಾನು ಬಿಡೋದಿಲ್ಲ, ಈ ಕೆಲಸ ಹಿಡಿದು ಮಾಡ್ತೀನಿ ಅನ್ನೋ ಛಲ. ಅಂದ್ರೇನು? ಅನೇಕ ಸೋಲುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳದೇನೆ ಈ ಕೆಲಸ ಮಾಡೇ ಮಾಡ್ತೀನಿ ಎನ್ನುವಂತ ಛಲಕ್ಕೆ ಶ್ರದ್ಧಾ ಅಂತ ಕರೀತಾರೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಭಗವದ್ಗೀತೆಯಲ್ಲಿ ಆ ಶ್ರದ್ಧೆಯಿಂದ ಕೆಲಸ ಮಾಡಿ ಜ್ಞಾನ ಬರುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, 4ನೇ ಅಧ್ಯಾಯದಲ್ಲಿ ಕೃಷ್ಣ ಇನ್ನೂ ಒಂದು ಹೇಳ್ತಾನೆ. ಏನಂತ ಹೇಳ್ತಾನಂದ್ರೆ, ಸರ್ವಕರ್ಮಾಖಿಲ ಪಾರ್ಥ ಜ್ಞಾನೇನ ಪರಿಸಮಾಪ್ತಿತೆ ಅಂತ ಹೇಳ್ತಾನೆ. ನಾವು ಕೆಲಸ ಮಾಡಿದಾಗ ಏನ್ ಲಾಭ ಬಂತು ಅಂತ ಲೆಕ್ಕ ಹಾಕೋದಲ್ಲ, ಯಾರು ನನ್ನನ್ನು ಬೆಚ್ಕೊಂಡ್ರು ಚಪ್ಪಾಳೆ ಹೊಡೆದ್ರು ಅಂತ ಲೆಕ್ಕ ಹಾಕೋದಲ್ಲ. ಏನ್ ಲೆಕ್ಕ ಹಾಕ್ಬೇಕು? ಎಲ್ಲ ಕೆಲಸಗಳು ನನಗೆ ಏನು ಜ್ಞಾನವನ್ನು ಕೊಡ್ತು, ಜ್ಞಾನದಲ್ಲಿ ಕೊನೆಯಾಗಬೇಕು ಅಂತ ಮಾಡುದು. ಜ್ಞಾನದಲ್ಲಿ ಕೊನೆಯಾಗ್ಬೇಕಾದ್ರೆ ಶ್ರದ್ಧೆ ಇರ್ಬೇಕು. ಆ ಶ್ರದ್ಧೆ ಇಲ್ದಿದ್ರೆ ಏನ್ ಜ್ಞಾನ ಬರುತ್ತೆ? ನಾನು ಮಾಡಿದೆ ಅಂತ ಜ್ಞಾನ ಬರುತ್ತೆ. ಮಾಡಿ ಸುಸ್ತಾಗಿದೆ, ನನಗೆ ನಿದ್ದೆ ಬರ್ತಾ ಇದೆ ಅನ್ನೋ ಜ್ಞಾನ ಬರುತ್ತೆ. ದೇಹ ಪ್ರಜ್ಞೆಯ ಜ್ಞಾನಗಳೇ ಹೊರತು ಒಂದು ವಿಶಾಲವಾದಂತಹ ಒಂದು ಕಲಿಕೆ. ಟಾಸ್ಕ್ ಮಾಸ್ಟರ್ ಇಂದ ನಾವು ಕಲ್ತ್ಕೊಂಡಿದ್ದು ಟಾಸ್ಕ್ ಒಂದೇ, ಮಾಸ್ಟರ್ ಇಲ್ಲ. ವಿ ಡಿಡ್ ನಾಟ್ ಮಾಸ್ಟರ್ ದಿ ಟಾಸ್ಕ್, ಆರ್ ವಿ ಡಿಡ್ ನಾಟ್ ಲಿಸನ್ ಟು ದಿ ಮಾಸ್ಟರ್.
ಟು ನೋ ವಾಟ್ ವಿ ಆರ್. ಹೀಗಾಗಿ ಕೆಲಸ ನಮ್ಗೆ ಅನ್ಯಾಯ ಮಾಡಿಲ್ಲ, ನಾನೇ ಕೆಲಸಕ್ಕೆ ಅನ್ಯಾಯ ಮಾಡಿ. ಯಾಕೆಂದ್ರೆ ಕೆಲಸದ ಬಗೆಗಿನ ಧೋರಣೆಯನ್ನ ನಾವು ಸರಿಯಾದ ಪರ್ಸ್ಪೆಕ್ಟಿವ್ ಅಂತಲ್ಲ, ದೃಷ್ಟಿಕೋನ ಅಲ್ಲ, ದೃಷ್ಟಿಕೋನದಲ್ಲಿ ನಾವು ಬೆಳೆದಿಲ್ಲ. ಒಮ್ಮೆ ಆಲೋಚನೆ ಮಾಡಿ, ನಾವು ಮಾಡ್ತಿಲ್ಲ ಅನ್ನೋದು ಹೋಗ್ಲಿ, ಮುಂದಿನ ತಲೆಮಾರಿನವರಿಗೆ ಕೆಲಸದ ಮಹತ್ವದ ಬಗ್ಗೆ ಎಷ್ಟು ದಿವಸ ಹೇಳಿದೀವಿ? ನಮ್ಮ ಮಕ್ಕಳಿಗೆ ಎಷ್ಟು ದಿವಸ ಹೇಳಿದ್ವಿ? ನಮ್ಮ ವಿದ್ಯಾರ್ಥಿಗಳಿಗೆ ಎಷ್ಟು ದಿವಸ ಹೇಳಿದೀವಿ? ಅಥವಾ ಆ ಕೆಲಸ ಮಾಡಿದವ್ರನ್ನ ಯಾರನ್ನಾರು ಹುಡುಕಿ ಅವ್ರು ಹೆಂಗ್ ಮಾಡ್ತೀನಿ ನಾನು ಕೆಲಸ ಅಂತ ಮಾದರಿಯಲ್ಲಿ ಹುಡುಕೊಂಡಿದ್ದೀವಿ? ಏನೂ ಇಲ್ಲ. ಬಂದಿದ್ ಯಾವ್ದೋ ಒಂದು ಕೆಲಸ ಬೈಕೊಂಡು ಮಾಡ್ತೀವಿ ಅಷ್ಟೇ. ಅಲ್ಲಿ ಹಾಗೆ ಮಾಡಿದ್ರೆ ಅದನ್ನ ಶ್ರದ್ಧೆ ಅಂತ ಯಾರು ಕರೀತಾರೆ? ಹಾಗಾಗಿ ಶ್ರದ್ಧೆ ಅನ್ನೋದು ಬರಬೇಕಾದ್ದು ಅಂದ್ರೆ ಆ ಮಾಡಲೇಬೇಕು ಅನ್ನುವಂತ ಕರ್ತವ್ಯದ ಬಗ್ಗೆ ಮಾತ್ರ ಶ್ರದ್ಧೆ ಬರುತ್ತೆ. ನಾನು ಇಷ್ಟದ ಬಗ್ಗೆ ಶ್ರದ್ಧೆ ಬರೋದು ಬರುತ್ತೆ. ನಾನು ಆಸೆ ಅದನ್ನ ನಾನು ಮಿಠಾಯಿ ತಿನ್ಬೇಕು, ಹೋಗಿ ತಿನ್ಬರ್ತೀನಿ, ಅದಕ್ಕೋಸ್ಕರ ಕೆಲಸ ಮಾಡ್ತೀನಿ ಅಂದ್ರೆ ಮಿಠಾಯಿನ ಸಂತೋಷ ಎಷ್ಟೊತ್ತಿರುತ್ತೆ? ಅದು ಮಜಾ. ಆದ್ರೆ ಕೆಲಸದಿಂದ ಸಿಗ್ಬೇಕಾದ್ದು ಮುದ. ನಾನಾಗ್ಲೇ ಹೇಳಿದ್ನಲ್ಲ, ಮುದ ಅನ್ನೋದು ಒಳಗಡೆಯಿಂದ ಸಿಗ್ಬಂತು. ಅದಕ್ಕೆ ತನ್ನೊಳಗೆ ತಾನು ಸಂತೃಪ್ತಿ ಕಂಡುಕೊಳ್ಳುವಂತ ಕೆಲಸ ಮಾಡಿದ್ರೆ ಅವಾಗ ಇನ್ನೊಬ್ರು ಹಂಗಿರೋದು. ಸಂಪಿಗೆ ಹೂವಿಗೆ ಗಿಡಕ್ಕೆ ಹಂಗೆ ಇಲ್ಲ, ನೀವು ಹೊಗಳಿ ಬಿಡಿ ಬಿಸಾಕಿ ಏನಾದ್ರು ಮಾಡ್ಕೊಳ್ಳಿ. ಕಾಡಲ್ಲಿರೋ ಚಿಟ್ಟೆಗೆ ಬೇಸರವೇ ಇಲ್ಲ, ನನ್ನ ಅಲಂಕಾರನ ಮೇಕಪ್ನ ಯಾರು ನೋಡ್ಕೊಳ್ಳಿಲ್ಲ ಅಂತ. ಆ ರೀತಿಯ ಧೋರಣೆಯನ್ನ ನಾವು ಕಳ್ಕೊಂಡ್ಬಿಟ್ಟು ಸುಮ್ನೆ ಕೆಲಸ ಬಿಡಿ ಸರ್ ಸಾಕಾಗಿದೆ, ಮಾಡಿದ್ದೆ ಮಾಡೋದು ಅಂತ ನಾವು ಅನೇಕರೇ ಹೇಳ್ತೀವಲ್ಲ. ಮಾಡಿದ್ದೆ ಮಾಡೋದು ಯಾಕೆ ಮಾಡ್ತೀರಾ? ಮಾಡಿದ್ರಲ್ಲಿ ಹೊಸ ದೃಷ್ಟಿಕೋನದಿಂದ ನೋಡ್ರಿ ಹೊಸದೊಂದು ಸಿಗುತ್ತೆ. ಈ ಕೆಲಸದ ಬಗ್ಗೆ ನೋಡಿ, ಇಷ್ಟೊತ್ತು ನಾನು 1 ಗಂಟೆ ಮಾತಾಡ್ರೆ, ನಿಮ್ಮನ್ನೇ ಮಾತಾಡಕ್ ಹೇಳಿದ್ರು ಅಂತ ಇಟ್ಕೊಳ್ಳೋಣ. ಕೆಲಸ ಅಂದ್ರೆ ಹೇಗ್ ಮಾತಾಡ್ತೀರಾ? ಯಾಕೆ? ನಾನೇನ್ ಜಾಣ ಅಲ್ಲ. ನಾನು ಅದನ್ನ ಪ್ರೀತಿ ಎನ್ನುವಾಗ ಕೆಲಸದ ಪ್ರೀತಿ ಇದೆಯಲ್ಲ, ಅದನ್ನ ನಾನು ಇದಕ್ಕೆ ಬೇಕಾದಷ್ಟು ಅಡ್ಡಿಗಳನ್ನ ಹಾಕಿದ್ದೀನಿ ಅಲ್ವಾ? ಸುಂದರವಾದದ್ದನ್ನು ಗುಲಾಬಿ ಹೂವನ್ನು ಪ್ರೀತಿಸ್ಬಿಟ್ಟು ಮುಚ್ಕೊಟ್ಬಿಟ್ಟು ಜೇಬಲ್ಲಿ ಇಟ್ಕೊಳ್ಳೋದು ಸುಲಭ. ಕೆಲಸ ಪ್ರೀತಿಸ್ಬೇಕಾದ್ರೆ ಕೆಲಸ ನಾವು ಸುಂದರವಾಗಿ ಮಾಡ್ಬೇಕು, ಶ್ರಮ ಪಡಬೇಕು. ಮೊದಲು ಶ್ರಮ ಪಡಬೇಕು, ಆಮೇಲೆ ಫಲ ತಗೋಬೇಕು. ನಾವು ಶ್ರಮವಿಲ್ಲದ ಸುಖ ಹುಡುಕಕ್ ಹೋಗಿ ಕೆಲಸವನ್ನ ದೂರ ಮಾಡಿದೀವಿ ಅಂತ ಭಾವಿಸ್ಕೊಂಡಿದ್ದೀನಿ ಅಂತ ಹೇಳ್ತಾ, ಇನ್ನು ಮುಂದಿನ ಭಾಗದಲ್ಲಿ ಕೆಲಸವನ್ನ ನಿಜವಾಗಿ ನಾವು ಈ ಕೈ ಬಿಟ್ಟು ಹೋಗಿದೆಯಲ್ಲ, ಮುಂದೆ ಏನ್ ಮಾಡ್ಕೋಬಹುದು ಇದನ್ನ? ಈಗ ಆಗೋಗಿದ್ದನ್ನು ದೂರ ಏನು ಪ್ರಯೋಜನ ಇಲ್ಲ. ಮುಂದಕ್ಕೆ ಏನ್ ಮಾಡ್ಬೇಕು ಅಂತ. ಸೊ ಅದರಿಂದ ಈಗ ಫಸ್ಟ್ ಪಾರ್ಟ್ ಇಸ್ ಡಯಾಗ್ನೋಸ್ಟಿಕ್ ಪಾರ್ಟ್, ಸೆಕೆಂಡ್ ಪಾರ್ಟ್ ಇಸ್ ಟ್ರೀಟ್ಮೆಂಟ್ ಪಾರ್ಟ್. ಟ್ರೀಟ್ಮೆಂಟ್ ಪಾರ್ಟ್ ಡಯಾಗ್ನೋಸಿಸ್ ಮಾಡಿದ್ದಕ್ಕೆ ನೀವು ಗಮನ ಕೊಟ್ಟು ಟ್ರೀಟ್ಮೆಂಟ್ ಕಡೆಗೆ ಬರದೇ ಹೋದ್ರೆ ಆಗ ತುಂಬಾ ನಷ್ಟ ಆಗುತ್ತೆ. ಆದ್ರಿಂದ ದಯಮಾಡಿ ಅದಕ್ಕೂ ಬರಬೇಕು ಅಂತ ಹೇಳ್ತಾ, ಮುಂದಿನ ವಾರ 20ನೇ ತಾರೀಕು ನಾನು ತುಮಕೂರ್ಗೆ ಹೋಗ್ತಿದ್ದೀನಿ. ಆದ್ರೂ ಕೂಡ ಮುಂಚೆ ಬಂದು ಈ ಕಾರ್ಯಕ್ರಮಕ್ಕೂ ನಂಗೆ ಬೇಗ ಬಿಡ್ಬೇಕಪ್ಪ, ನಂಗೊಂದು ವೆಬಿನಾರ್ ಇದೆ ಅಂತ ಹೇಳಿದೆ. ಅದಕ್ಕೋಸ್ಕರ ಆಯ್ತು ಬಿಡ್ತೀನಿ ಅಂತ ಹೇಳಿದ್ದಾರೆ. ನಾನು ಆವತ್ತಿನ ಆಯಾಸವಾದ್ರೂ ಕೂಡ ಅದ 2ನೇ ಭಾಗನ ಇನ್ನು ಮುಂದೂಡೋದಕ್ಕೆ ನಂಗೆ ಇಷ್ಟ ಇಲ್ಲ, ಅದನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಇವತ್ತಿನ ವೆಬಿನಾರ್ನ ಭಾಗವನ್ನ ಗಣೇಶ್ ಹೆಗ್ಡೆ ಅವರು ಈ ಆಚಾರ ವಿಚಾರಕ್ಕೆ ಹಾಕಿದಾಗೆ ಫೇಸ್ಬುಕ್ ಹಾಕಲಿ ಅಂತ ನನ್ನ ಇಷ್ಟ. ಫೇಸ್ಬುಕ್ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಜನ ಜಾಸ್ತಿ ನೋಡ್ತಾರೆ. ಆ ನೋಡಿದವರು 2ನೇ ಭಾಗಕ್ಕೂ ಬರ್ಬೋದು ಅಂತ ಅನ್ನಿಸ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಇಷ್ಟು ಮಾತುಗಳನ್ನ ಹೇಳಿ ನಿಮ್ಮ ಪ್ರತಿಕ್ರಿಯೆಗಾಗಿ ನಿರೀಕ್ಷಿಸುತ್ತಾ, ಇವತ್ತಿನ ಈ ಜಾಲನ್ಯಾಸ ಅಲ್ಲಿ ನಿಮ್ಮ ಪ್ರತಿಕ್ರಿಯೆ ಅದು ಪ್ರತಿಕ್ರಿಯೆಯೂ ಕ್ರಿಯೆ. ಅದರಿಂದ ಕ್ರಿಯೆಯ ಪ್ರೀತಿಯನ್ನು ಕಲ್ತ್ಕೊಂಡ್ಮೇಲೆ ಪ್ರತಿಕ್ರಿಯೆಯ ಪ್ರೀತಿಯನ್ನು ನಾವು ಹೆಚ್ಚಿಸ್ಕೊಳ್ಳೋಣ. ಇಲ್ಲಿ ಮತ್ತು ಆಚಾರ ವಿಚಾರ ಸಂವಾದದ್ದು ವಾಟ್ಸಾಪ್ನ ಗುಂಪಿನಲ್ಲಿ ಮಾಡೋಣ ಅಂತ ಹೇಳ್ತಾ, ನನಗೆ ವಿರಮಿಸಿ ನಿಮ್ಮ ಮಾತುಗಳನ್ನ ಕೇಳಿಸಿ ಸಂತೋಷ ಪಡಿಸಬೇಕು ಅಂತ ಕೇಳು. ನಮಸ್ತೆ ಸರ್. ನಮಸ್ತೆ. ಇದು ವಿಪರೀತ ನನಗೆ ನನ್ನ ಕೆಲಸ, ನಾನು ಸಮಿತಿ ಸೇರಿದಾಗ ಇದೇ ವಿಚಾರ ಬಂತು ಸರ್. ನಾನು ನನ್ನ ಕೆಲಸ ಪ್ರೀತಿಸ್ತಾ ಇದ್ದೆ, ಬಹಳ ಆನಂದದಿಂದ ನಾ ಕೆಲಸ ಮಾಡಿದೆ. ಈಗ 30 ವರ್ಷ ಆಯ್ತು ರಿಟೈರ್ ಆಗಿ. ಆದ್ರೂ ಅತ್ಯಂತ ಖುಷಿಯಿಂದ ಇದ್ದೀನಿ, ಆನಂದವಾಗಿದ್ದೀನಿ. ಕೆಲಸ ಮಾಡುವಾಗ ಈಗ ತಾವು ಹೇಳಿದ್ದೆಲ್ಲ ಹಾಗೆ ನಾನು ಅನುಭವಿಸ್ಬಿಟ್ಟಿದ್ದೀನಿ, ಆನಂದ ಪಟ್ಬಿಟ್ಟಿದ್ದೀನಿ. ಅದಕ್ಕೆ ಅದು ಹೇಳ್ಕೋಬೇಕು ಅನ್ನಿಸ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆತ್ಮೀಯರೇ, ಇದು ನಾನು ಓದಿದ ಉಪನ್ಯಾಸ ಅಲ್ಲ, ಅಡುಗೆ ಮಾಡೋದು ಕಲ್ತ್ಕೊಳ್ಳುವಾಗ ಕ್ರಿಯಾ ಪ್ರೀತಿ ಅಂತ ಕಲ್ತ್ಕೊಳ್ಳೋದು ಅನುಭವ ಆಧರಿಸಿ ಮಾಡಿದ ಉಪನ್ಯಾಸ. ಅದಕ್ಕೇನೆ ಬೇರೆ ಉಪನ್ಯಾಸಗಳಿಂದ ಇದು ಭಿನ್ನವಾಗಿದೆ.
ಪುಸ್ತಕ ಓದಿ ನಾನು ಕುತ್ಕೊಂಡು ಕೊಟೇಶನ್ ಹೇಳಿದ್ದಲ್ಲ, ನಾನ್ ಮಾಡಿ ತಪ್ಪು ಮಾಡಿ ಇದ್ಕೊಂಡು ಅದನ್ನೇ ಸಂತೋಷ ಪಟ್ಟಿದ್ದೆಲ್ಲ, ತಪ್ಪನ್ನು ಸಂತೋಷ ಪಟ್ಟೆ, ಸರಿನೂ ಸಂತೋಷ ಪಟ್ಟೆ ಅನ್ನೋದನ್ನ ಅದನ್ನ ಅನುಸರಿಸಿ ಮಾಡಿರೋದ್ರಿಂದ ಇದು ಭಿನ್ನವಾದಂತ ಉಪನ್ಯಾಸ ಆಗಿದೆ. ಸೋಮಶೇಖರ್ ಅವರಿಗೆ ಧನ್ಯವಾದಗಳು. ಮತ್ತೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ಇದು ಮನವ ಶೋಧಿಸಬೇಕು ನಿತ್ಯ ಇದೆಯಲ್ಲ, ಅದನ್ನ ಇನ್ನೊಮ್ಮೆ ಸ್ವಲ್ಪ ಅದನ್ನ ವಿವರಿಸ್ಲಿಕ್ಕೆ ಅದು ಪುರಂದರದಾಸರ ಒಂದು ದೇವರ ನಾಮ. ಮನವ ಶೋಧಿಸಬೇಕು ನಿತ್ಯ ಅನುದಿನ ಮಾಡುವ ಪಾಪ ಪುಣ್ಯದ ವೆಚ್ಚ ಅಂತ ಬರೀತಾರೆ. ಪಾಪ ಅಂದ್ರೆ ಏನು? ನಾನು ಮಾಡುವ ಬೇಕಾದ ಕೆಲಸವನ್ನು ಮಾಡದೇ ಇರೋದೇ ಪಾಪ. ಪುಣ್ಯ ಅಂದ್ರೇನು? ನಾ ಮಾಡ್ಬೇಕಾದ ಕೆಲಸ ಮನಃಪೂರ್ವಕವಾಗಿ ಮಾಡೋದೇ ಪುಣ್ಯ. ನಾನು ಎಷ್ಟು ಕೆಲಸ ಬಿಟ್ಟೆ, ನಾನು ಇಷ್ಟು ಕೆಲಸ ಮಾಡ್ತೀನಿ, ಅದನ್ನೆಲ್ಲ ಲೆಕ್ಕ ಮಾಡ್ಬೇಕು ಅಂತ. ಹಾಗಾಗಿ ಪುರಂದರದಾಸರು ಬರೆದರು ಅಂದ್ರೆ ಭಗವದ್ಗೀತೆ ತಿರ್ಗಾ ಅವರು ಅವ್ರು ಅದರ ಪರಂಪರೆಯಲ್ಲಿ ಬಂದವರಲ್ಲ, ಭಗವದ್ಗೀತೆ ರೆಫರ್ ಮಾಡ್ತಾರೆ. ಕೃಷ್ಣ ಹೇಳ್ತಾನೆ, ಎತ್ ಕರೋಸಿ, ನೀನ್ ಏನೇನ್ ಕೆಲಸ ಮಾಡ್ತೀಯೋ ನನಗ್ ಕೊಡಯ್ಯ. ಎತ್ ಜುಹೋಸಿ, ಏನ್ ಮಾಡಲ್ವೋ ಅದು ಕೊಡು. ಎತ್ ತಪಸ್ಸಿಸಿ, ಅಲ್ಲ ಎತ್ ಕರೋಸಿ, ಎತ್ ಜುಹೋಸಿ, ಎತ್ ದರಾಸಿ, ಏನ್ ಕೊಡ್ತೀಯೋ ಅದನ್ ಮಾಡು. ಎತ್ ತಪಸ್ಸಿಸಿ, ನೀನೇನ್ ತಪಸ್ ಮಾಡ್ತೀಯೋ ಅದನ್ನ ಕೊಂತೆಯ ತತ್ಪುರುಷ್ವ ಮದರ್ಪಣಂ, ನೀನೇನ್ ಮಾಡಿದ್ಯಾ ಅನ್ನೋದು ನನಗ್ ಕೊಡು ಅಂತ ಹೇಳ್ತಾನೆ. ಹಾಗಂದಾಗ ಅವನು ಕೊಡ್ಬೇಕಾದ್ರೆ ನಾನು ಲೆಕ್ಕ ಹಾಕ್ಬೇಕಲ್ಲ, ಅಲ್ವೇ? ಹಾಗಾಗಿ ಪ್ರತಿದಿನ ನಾನು ಮಾಡಿ, ಪರಮಾತ್ಮ ನೀನು ಈ ದೇಹ ಕೊಟ್ಟಿದ್ದಕ್ಕೆ ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇಷ್ಟು ಕೆಲಸ ಮಾಡಿದ್ದೀನಿ, ಇಷ್ಟು ಕೆಲಸ ಕೈ ಬಿಟ್ಬಿಟ್ಟಿದ್ದೀನಿ, ನಾಳೆ ಮಾಡ್ತೀನಿ ಅಂತ ಕೇಳ್ಕೊಳ್ಳುವಂತ ಮನೋಭಾವ ಇದ್ರೆ ಮಾಡಬೇಕಾದ ಕೆಲಸವನ್ನು ಬಿಟ್ಟದ್ದನ್ನ ಸ್ಮರಿಸುವ ಜೊತೆಗೆ ಮುಂದೆ ಮಾಡ್ತೀನಿ ಅನ್ನುವಂತ ಬದ್ಧತೆಗೆ ಇರುವಂತ ಅವಕಾಶ ಸಿಗುತ್ತೆ ಅಂತ. ಹಾಗಾಗಿ ಅವರು ಆ ಭಗವದ್ಗೀತೆ ಆ ಶ್ಲೋಕದ ಆಧಾರದ ಮೇಲೆ ಬರೆದಿರೋರು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ದಿನಾಗ್ಲೂ ಕೂಡ ಒಂದ್ಸರಿ ನಾನು ಏನೇನ್ ಮಾಡಿದೆ, ಯಾವ್ದೊಂದು ಮಾಡ್ಲಿಲ್ಲ, ಎರಡೂ ಕೂಡ ನನ್ನನ್ನು ಬಾಧಿಸ್ಬೇಕು ಅಂತ. ಆ ಭಗವದ್ಗೀತೆ ಎಸ್ಕರೋ ಇದೆಲ್ಲ 9ನೇ ಅಧ್ಯಾಯದಲ್ಲಿದೆ ಕಾಣುತ್ತೆ, ನೋಡಿ. ನನಗಂತೂ ಸಂತೋಷವಾಗಿದೆ. ಯಾಕೆ ಅಂತಂದ್ರೆ ಬೇರೆ ಉಪನ್ಯಾಸಗಳಿಗಿಂತ ಇದು ನಾನು ಸಂತೋಷ ಪಟ್ಟು ಅದನ್ನ ನಿಮ್ಮ ಹತ್ರ ಹಂಚ್ಕೊಂಡಿರೋದ್ರಿಂದ, ಅಧ್ಯಯನದಿಂದ ಕಲ್ತ್ಕೊಳ್ಳೋ ವಿದ್ಯೆಗಿಂತ ಅನುಭವದಿಂದ ಕಲ್ತ್ಕೊಳ್ಳೋ ವಿದ್ಯೆ ಹೆಚ್ಚು ಸಂತೋಷ ಕೊಡುತ್ತೆ ಅನ್ನೋದು ಇವತ್ತಿನ ನನ್ನ ಉಪನ್ಯಾಸದ ಸಾರಾಂಶ. ಅನುಭವವನ್ನು ಪಕ್ಕಕ್ಕಿಟ್ಟು ಅಧ್ಯಯನ ಮಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಅದನ್ನ ಕಲ್ತಿರೋ ಸಮಾಜ, ಆದ್ರೆ ಕೆಲಸ ಮಾಡಿ ಕಲ್ತ್ಕೋಬೇಕು ಅನ್ನೋದು ಹೇಳೋದು ಪ್ರಕೃತಿ ಯಾವಾಗ್ಲೂ ಸಮಾಜಕ್ಕಿನ್ನ ದೊಡ್ಡದೆ. ಅಷ್ಟೆ, ಇನ್ಯಾವುದು ಇಲ್ಲ ಅಂತಂದ್ರೆ ಮುಗಿಸ್ಬೋದು. ಹೋಗ್ಲಿ, ಪ್ರತಿಕ್ರಿಯೆ ಏನಾದ್ರು ಹೇಳ್ರಪ್ಪ, ಪ್ರಶ್ನೆ ಬೇಡ, ಪ್ರತಿಕ್ರಿಯೆ ಏನಾದ್ರು ಕೇಳ್ಬೋದಲ್ಲ. ಅವ್ರು ಹೇಳಿದ್ರಲ್ಲ ಸೋಮಶೇಖರ್, ನನ್ನ ಅನುಭವದಲ್ಲಿ ಇದಾಗಿತ್ತು, ಇದಿಷ್ಟು ನೀವು ಹೇಳಿದ್ರಿ ಅಂತ ಹೇಳಿದ್ರು. ಹಾಗೆ ಅದಾರು ಹೇಳಿದ್ರೆ ನನಗೊಂದು ಸ್ವಲ್ಪ ಇನ್ಸ್ಪಿರೇಷನ್ ಬರುತ್ತೆ. ಹಲೋ, ನಮಸ್ತೆ ಗುರುಜಿ. ನಂಗೆ ಖುಷಿ ಆಯ್ತು ಗುರುಜಿ, ಯಾಕೆಂದ್ರೆ ನಮ್ಗೆ ನಾವು ಏನೇನ್ ಮಾಡ್ತಾ ಇದ್ದೀವಿ ಅದನ್ನ ನೀವು ಹೇಳಿದ್ರಿ. ಅನೇಕ ಸರಿ ನಮ್ಗೆ ಕೆಲಸದ ಪ್ರೀತಿ, ಆದ್ರೆ ಇವತ್ತಿನ ಒತ್ತಡದ ನಡುವೆ ನಾವ್ ಅದನ್ನ ಇನ್ನಷ್ಟು ನಿಭಾಯಿಸಕ್ಕೆ ನಮ್ಗೆ ಇನ್ನಷ್ಟು ಮಾರ್ಗದರ್ಶನ ಬೇಕು ಅನ್ಸುತ್ತೆ.
ನೋಡೋಣ, ಮುಂದಿನ ವಾರನು ಕೇಳಿದ್ದಾದ್ಮೇಲೆ ನಾನು ಇನ್ನಷ್ಟು ಬದಲಾವಣೆ ಮಾಡ್ಕೊಳಕ್ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು, ಚೆನ್ನಾಗಿತ್ತು. ತುಂಬಾ ಸಾಕಷ್ಟು ಒಳನೋಟಗಳು ಸಿಕ್ತು. ಒತ್ತಡ ಇವತ್ತಿನದಲ್ಲ, ಪ್ರತಿಯೊಂದು ಪ್ರಾಣಿಗೂ ಒತ್ತಡ ಇದೆ. ಒಂದು ಹಾವಿಗೂ ಒತ್ತಡ ಇದೆ. ನೀವು ಹಾವು ಕಂಡ್ರೆ ಹೆದರ್ಕೋತಿಲ್ಲ, ಹಾವು ನಿಮ್ಮನ್ ಕಂಡ್ರೆ ಹೆದರ್ಕೋತಾ ಇದೆ. ಹಾಗಾಗಿ ಒತ್ತಡ ಅನ್ನೋದು ನೆವ ಅಷ್ಟೇ. ನಾವು ಹೇಳ್ತಾ ಇರೋದು ತಪ್ಪಿಸ್ಕೊಳ್ಳೋಕೆ. ಒತ್ತಡ ಇರ್ಲಿ, ಒತ್ತಡದ ಮಧ್ಯೆನೇ ಕೆಲಸ ಮಾಡ್ಬೇಕು ಅಲ್ವಾ? ಹೌದು ಗುರುಜಿ, ಹೌದು ಹೌದೌದು, ಖಂಡಿತ ಖಂಡಿತ. ಒತ್ತಡ ಇದ್ರೆ ತಾನೇ ಬೆಳೆ ಬೇಯೋದು. ನಮ್ ಬೆಳೆ ಬೇಯ್ಬೇಕಾದ್ರೆ ಒತ್ತಡ ಇರ್ಲೇಬೇಕಲ್ಲ. ಒತ್ತಡ ಇಲ್ದ್ರೆ ಬೆಳೆ ಎಲ್ಲಿ ಬೇಯುತ್ತೆ? ಕುಕ್ಕರ್ ನೋಡಿ, ಕುಕ್ಕರ್ದೇ ಉದಾಹರಣೆ. ಅಡುಗೆ ಮಾಡಿದ್ರೆ ಫಲ ಇದು. ಥ್ಯಾಂಕ್ ಯು ಗುರುಜಿ. ಮಣಿಯವ್ರು ಏನಾದ್ರು ಮಾತಾಡ್ತಾರ? ಇಲ್ಲ. Professor, ಹೇಳಿ. the work gives me pleasure. I will do work without any hesitation. Every work is not giving pleasure. That's why we are not doing our work. So kindly excuse. Number one. See, poetically speaking, everything can be done without expectation, this and that. But when we work, we expect something. And if the work gives me return, the person does it well. In my case, the discovery in science gives immense pleasure. Therefore, plenty of people are doing work without any hesitation, without any rest, and all the regards, etc. That's my feeling of listening to your lecture. Thanks. Very nice lecture on work. Thank you, Professor. ನಿಮ್ಮ ಎರಡು ಪ್ರಶ್ನೆಗೂ ಮುಂದಿನ ವೆಬಿನಾರ್ ಜಾಲನ್ಯಾಸದಲ್ಲಿ ಉತ್ತರ ಹೇಳ್ತೇನೆ. ಯಾಕಂದ್ರೆ ವೇಳೆ ಮುಗಿದೋಗ್ತಾ ಬರ್ತಾ ಇದೆ. ಎರಡನ್ನೂ ವಿಜ್ಞಾನಿಗಳೇ ತಗೊಳ್ಳಿ. ವಿಜ್ಞಾನಿಗಳು ಮಾಡಿರೋ ಎಕ್ಸ್ಪೆರಿಮೆಂಟ್ಸ್ ಎಲ್ಲವನ್ನು ಕೂಡ ಎಲ್ಲವೂ ಸಕ್ಸಸ್ ಆಗಿಲ್ಲ. ಫೇಲ್ ಆದಕ್ಕೆ ಅವ್ರೇನು ಹೇಳ್ತಾ ಕೂತ್ಕೊಳ್ಳಿಲ್ಲ. ಮತ್ತೆ ಇನ್ನೊಂದು ಸತ್ಯ ತಿಳ್ಕೊಂಡು ಅದ್ರ ಮುಂದೆ ಹೋದ್ರು. ನಾವು ಏನೂ ಎಕ್ಸ್ಪೆಕ್ಟ್ ಮಾಡ್ಬೇಡ ಅಂದ್ರೆ ಕೆಲಸ ಮಾಡ್ಬಿಟ್ಟು ಸಂಬಳ ತಗೊಳ್ದೆ ಬಾ ಅಂತ ಅರ್ಥ ಅಲ್ಲ. ಸರ್ವೈವಲ್ ನ ಬಗ್ಗೆ ಬೇರೆ, ಅದನ್ನ ನೆಕ್ಸ್ಟ್ ಟೈಮ್ ಹೇಳ್ತೀನಿ ನಾನು. ಅದರಿಂದ ಈಗ ಟೈಮ್ ತಗೊಂಡ್ಬಿಡುತ್ತೆ. ನಾನು ಮಾತಾಡ್ತಾ ಹೋದ್ರೆ ಒಂದಕ್ಕೊಂದು ಕಾಣಿಸ್ಕೊಳ್ತೀನಿ. ಎನಿವೆ, ಥ್ಯಾಂಕ್ ಯು ಫಾರ್ ಯುವರ್ ಒಪಿನಿಯನ್ ಸರ್. Nice. Thank you, Professor. ಮುಗಿಸ್ತೇಪ್ಪ? ಸರ್, ತುಂಬ ಚೆನ್ನಾಗಿತ್ತು. ಸರ್ ಅವರಿಗೆ ಹಾಗೂ ಬಂದಂಥ ಎಲ್ಲರೂ ಕೂಡ ಧನ್ಯವಾದಗಳು. ಪ್ರಶ್ನೆಗಳನ್ನು ದಯವಿಟ್ಟು ಇದರಲ್ಲಿ ವಾಟ್ಸಪ್ ತಂಡದಲ್ಲೂ ಭಾಗವಹಿಸಿ ಕೇಳಿ ಅಂತೇಳಿ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ವಾರ ಎಲ್ಲರೂ ಭೇಟಿ ಆಗೋಣ. ಧನ್ಯವಾದಗಳು.